ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ವಾಣಿಯವರಿಗೂ ಕೂಡ ಪ್ರಣಾಮಗಳು ಹಾಗೂ ಧನ್ಯವಾದಗಳು. ಇವತ್ತಿನ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದ್ಗುರು ನರಸಿಂಹ ಪ್ರಭುಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರಗಳು. ಈಗಾಗಲೇ ವಾಣಿಯವರು ಹೇಳಿದ ಹಾಗೆ ಇವತ್ತಿನ ಉಪನ್ಯಾಸ ಸತ್ಯ ದರ್ಶನದ ದಿಕ್ಸೂಚಿ ಪ್ರಕ್ರಿಯೆ ಅನ್ನುವ ಮಾಲಿಕೆಯಲ್ಲಿ 4ನೇ ಉಪನ್ಯಾಸ. ಈಗ ನಾವು ಹಿಂದೆ 3 ಉಪನ್ಯಾಸಗಳಲ್ಲಿ ಏನನ್ನ ತಿಳ್ಕೊಂಡ್ವಿ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮೊದಲನೆಯ ಉಪನ್ಯಾಸದಲ್ಲಿ ಪ್ರಕ್ರಿಯೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಆಮೇಲೆ ಅದರಲ್ಲಿ 4 ವಿಭಾಗಗಳು: ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳು, ಆತ್ಮಜ್ಞಾನ ಅಥವಾ ಆತ್ಮವಿಚಾರ ಪ್ರಕ್ರಿಯೆಗಳು, ಯುಕ್ತಿರೂಪ ಪ್ರಕ್ರಿಯೆಗಳು, ಕಥಾರೂಪ ಪ್ರಕ್ರಿಯೆಗಳು ಅಂತ 4 ವಿಧ ಅಂತ ನೋಡಿದ್ವಿ. ಮತ್ತೆ ಅದರಲ್ಲಿ ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳಲ್ಲಿ ಮೊದಲನೇದಾಗಿ ಅಧ್ಯಾರೋಪ ಅಪವಾದದ ಬಗ್ಗೆ ತಿಳ್ಕೊಂಡ್ವಿ. 2ನೇ ಉಪನ್ಯಾಸದಲ್ಲಿ ಈ ಅಧ್ಯಾರೋಪ ಅಪವಾದದ ಉಪ ಪ್ರಕ್ರಿಯೆಗಳೇ ಆದ ದೃಗ್ದೃಶ್ಯ ವಿವೇಕ ಪ್ರಕ್ರಿಯೆ, ಪಂಚಕೋಶ ವಿವೇಕ ಪ್ರಕ್ರಿಯೆ, ಅವಸ್ಥಾತ್ರಯ ವಿವೇಕ ಪ್ರಕ್ರಿಯೆ ಹಾಗೂ ಅನ್ವಯ ವ್ಯತಿರೇಕ ಪ್ರಕ್ರಿಯೆ ಇವುಗಳನ್ನ ತಿಳ್ಕೊಂಡ್ವಿ. ಮತ್ತು 3ನೇ ಉಪನ್ಯಾಸದಲ್ಲಿ ಮತ್ತೆ ಅಧ್ಯಾರೋಪ ಅಪವಾದದ ಉಪ ಪ್ರಕ್ರಿಯೆಗಳೇ ಆದ. ಯಾಕೆಂದ್ರೆ ಎಲ್ಲವೂ ಅಧ್ಯಾರೋಪ ಅಪವಾದದ ಉಪ ಪ್ರಕ್ರಿಯೆಗಳೇ. ಯಾಕೆಂದ್ರೆ ಈಗಾಗಲೇ ನಾವು ಇಲ್ಲಿ ಬಂದ್ಬಿಟ್ಟಿರೋದ್ರಿಂದ, ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡು ಆಗೋಗಿರೋದ್ರಿಂದ, ಈ ಅಧ್ಯಾರೋಪ ಆಗೋಗಿರೋದ್ರಿಂದ ಎಲ್ಲವೂ ಅದ್ರ ಕೆಳಗೇನೆ ಬರುತ್ತೆ. ಹಾಗಾಗಿ 3ನೇ ಉಪನ್ಯಾಸದಲ್ಲಿ ಮತ್ತೆ ಕಾರ್ಯಕಾರಣ ಪ್ರಕ್ರಿಯೆ, ಮೋಕ್ಷ ಅಭ್ಯುದಯ ಪ್ರಕ್ರಿಯೆ, ಸೃಷ್ಟಿ ಪ್ರವೇಶ ಪ್ರಕ್ರಿಯೆ, ಶಾಸ್ತ್ರ ಪ್ರಮಾಣ ಪ್ರಕ್ರಿಯೆ, ಜೀವ ಈಶ್ವರ ಏಕತ್ವ ಪ್ರಕ್ರಿಯೆ, ಜ್ಞಾತ್ರ ಜ್ಞಾನ ಜ್ಞೇಯ ಪ್ರಕ್ರಿಯೆ ಹಾಗೂ ಬಂಧ ಮೋಕ್ಷ ಪ್ರಕ್ರಿಯೆಗಳನ್ನ ನೋಡಿದ್ವಿ. ಇವತ್ತು ಅದನ್ನ ಮುಂದುವರಿಸ್ತಾ ಗುರು ಶಿಷ್ಯ ಪರಂಪರೆ ಪ್ರಕ್ರಿಯೆ ಅನ್ನುವುದನ್ನ ನೋಡೋಣ. ಅದಾದ ನಂತರ ಆತ್ಮವಿಚಾರ ಪ್ರಕ್ರಿಯೆಗಳಿಗೆ ಹೋಗೋಣ. ಈಗ ಗುರು ಶಿಷ್ಯ ಪರಂಪರೆ ಪ್ರಕ್ರಿಯೆ. ನ ಗುರೋರಧಿಕಂ ತತ್ವಂ ನ ಗುರೋರ್ ಅಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ. ಅಂದ್ರೆ ಗುರುವಿಗಿಂತ ಅಧಿಕವಾದದ್ದು ಇಲ್ಲಿ ಯಾವುದೂ ಇಲ್ಲ. ಯಾಕೆಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಆತ್ಮಜ್ಞಾನಕ್ಕೆ ಬಹಳ ಪ್ರಾಶಸ್ತ್ಯ. ಹಾಗಾಗಿ ಆ ಆತ್ಮಜ್ಞಾನವನ್ನ ತಿಳಿಸಿಕೊಡುವಂಥ, ಅದರ ಮಾರ್ಗದರ್ಶನ ಮಾಡುವಂಥ ಗುರುವಿಗೆ ಅತ್ಯಂತ ಪ್ರಾಮುಖ್ಯತೆ. ಈ ಗುರು ತತ್ವ ಅಂತ ಅನ್ನೋದು ಎಲ್ಲ ಕಡೆ ಹರಡಿದೆ. ಅದು ಇರದೇ ಇರುವ ಜಾಗವೇ ಇಲ್ಲ ಅಂತ ಹೇಳುತ್ತೆ ನಮ್ಮ ಧರ್ಮ. ಯಾವ ರೀತಿ? ಮೊಟ್ಟ ಮೊದಲನೇದಾಗಿ ಮನೆಗೆ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು, ಘನತೆಯಿಂದ ಅವರು ಬಾಳ್ವರೆಂತ ಇವರು ಹೇಳ್ತಾರೆ ಡಿ ವಿ ಗುಂಡಪ್ಪನವರು. ಅಂದ್ರೆ ಮೊದಲನೇದಾಗಿ ಯಾರು? ಗುರು ತಾಯಿ. ಯಾರು ಶಿಷ್ಯ? ಯಾರು? ಮಗು. ಮಗು ಪೂರ್ಣವಾಗಿ ತಾಯಿ ಮೇಲೆ ಅವಲಂಬಿಸಿರುತ್ತೆ. ಎಲ್ಲದಕ್ಕೂ ಅದಕ್ಕೆ ಅದು ಗೊತ್ತಿರೋದು ಒಂದೇ, ತಾಯಿ ಒಂದೇ. ಅವಳು ಹಾಲೂಡಿಸೋದ್ರಿಂದ ಹಿಡಿದು ಅದರ ಪ್ರತಿಯೊಂದು
ಚಟುವಟಿಕೆಗಳಿಗೂ ಅವಳೇ ಕಾರಣಲಾಗ್ತಾಳೆ. ಇಲ್ಲಿ ಇನ್ನೊಂದು ಹಳೆಗನ್ನಡದ ಪದ್ಯವನ್ನು ನೋಡೋದಾದ್ರೆ, ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗಾರಮಂ ಮಾಡಿ ಸಜ್ಜರೆಯೊಳ್ ಸಿಲ್ಕಿದ ಅನಾಥರಂ ಬಿಡಿಸು ಮಿತ್ರರ್ ಗಿಂಬುಕೆಯಿ ನಂಬಿದರ್ ಗೆರೆವಟ್ಟಾಗಿರು ಶಿಷ್ಟಂ ಪೊರೆ ಏನು ತಿಂತೆಲ್ಲಮಂ ಪಿಂತೆ ತಾನೆರೆದಳ್ ಪಾಲೆರೆವೆಂದು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರ ಮಾತ್ಯನ ಅಂತ ಬರುತ್ತೆ. ಇದೇನಪ್ಪ ಅಂದ್ರೆ, ವಿಜಯನಗರದ ಪ್ರೌಢದೇವರಾಯ ಅಂತ ಒಬ್ಬ ಅರಸ ಇದ್ದ. ಅವನ ಮಂತ್ರಿ ಇವನು ಲಕ್ಷ್ಮೀಧರ ಅಮಾತ್ಯ. ಅವನ ತಾಯಿ ಅವನು ಪುಟ್ಟ ಮಗುವಾಗಿದ್ದಾಗ ಹಾಲು ಕುಡಿಸ್ತಾ ಇರುವಾಗ ಅವಳು ಹೇಳ್ತಾ ಇದ್ಲಂತೆ. ಏನ್ ಹೇಳ್ತಾ ಇದ್ಲು? ಕೆರೆ ಕಟ್ಸು, ಬಾವಿ ತೋಡ್ಸು, ದೇವಾಲಯಗಳನ್ನ ಕಟ್ಸು, ತೊಂದರೆಯಲ್ಲಿ ಸಂಕಟದಲ್ಲಿ ಸಿಕ್ಕಾಕೊಂಡಿರೋರನ್ನ ಅನಾಥರನ್ನ ಬಿಡಿಸು, ಮಿತ್ರರಿಗೆ ಆಸರಿಯಾಗಿರು, ನಿನ್ನನ್ನು ನಂಬ್ಕೊಂಡು ಬಂದವರಿಗೆ ಸಹಾಯ ಮಾಡು, ಒಳ್ಳೆಯವರನ್ನ ನೀನು ಕಾಪಾಡು ಅಂತೆಲ್ಲ ಹೇಳ್ತಾ ಹೇಳ್ತಾ ಹಾಲನ್ನು ಕುಡಿಸ್ತಾ ಇದ್ಲಂತೆ. ಇದು ತಾಯಿ. ಸುಮ್ಮನೆ ಏನೋ ಮಗು ಬೆಳೆಯಕ್ಕೆ ಹಾಲು ಕುಡಿಸ್ಬಿಡೋದು ಹೊರಟೋಗೋದು ಅಲ್ಲ ತಾಯಿಯ ಕರ್ತವ್ಯ. ಹಾಗಾಗಿ ಅವಳು ಮೊದಲನೇ ಗುರು ಆಗ್ತಾಳೆ. ಅಕಸ್ಮಾತ್ ಆಗಿ ಕೆಲವರಿಗೆ ಬಹಳ ಅದೃಷ್ಟ ಇದ್ರೆ ಮದಾಲಸಳಂಥ ತಾಯಿನೂ ಸಿಗಬಹುದು. ಅವಳೇನ್ ಮಾಡಿದ್ಲು? ಮದಾಲಸ ಮೊದಲಿಗೆನೆ ಅವಳು ಪೂರ್ಣವಾಗಿ ಆತ್ಮಜ್ಞಾನವನ್ನೇ ಎರೆದ್ಬಿಟ್ಲು ಆ ಮಕ್ಕಳಿಗೆ. ಆದ್ರೆ ಅದು ಸ್ವಲ್ಪ ಕಷ್ಟ, ವಿರಳ. ಆದ್ರೆ ಈ ತರಹ ತಾಯಿ ಸಹಾಯ ಮಾಡ್ತಾ ಬಂದ್ರು ಬೇಕಾದಷ್ಟು. ಮೊದಲು ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನ ಅವಳು ಬಿತ್ತಬೇಕು. ಹಾಗೆ ಬಿತ್ತಿ ಅವಳು ನಮ್ಮನ್ನ ಸಜ್ಜನರನ್ನಾಗಿ ಮಾಡ್ತಾ ಬರ್ತಾಳೆ. ಆಮೇಲೆ ಮಗು ಏನ್ ಮಾಡತ್ತೆ? ಶಾಲೆಗೆ ಹೋಗುತ್ತೆ. ಶಾಲೆಯಲ್ಲಿ ಉಪಾಧ್ಯಾಯರು ಅವರು ಸಾಕಷ್ಟು ರೀತಿಯಲ್ಲಿ ಬೋಧನೆಯನ್ನ ಮಾಡ್ತಾ ಬರ್ತಾರೆ. ಅದಲ್ಲದೆ ಗೆಳೆಯರು ಅನೇಕರು, ಅವರು ಒಂದಲ್ಲ ಒಂದು ರೀತಿಯಲ್ಲಿ ಗುರುಗಳಾಗಿರ್ತಾರೆ. ವೈರಿಗಳು ಕೂಡ ನಮಗೆ ಗುರುಗಳೇ. ಯಾವ ರೀತಿ ನಡ್ಕೋಬಾರ್ದು ಅನ್ನೋದನ್ನ ಅವರು ಪರೋಕ್ಷವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಅವನು ಮುಂದುವರಿತಾ ಮಗು ಅವನಿಗೆ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ. ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ, ಆಟದಲ್ಲಿ ಆಸಕ್ತಿ ಇರುತ್ತೆ, ಚಿತ್ರಕಲೆಯಲ್ಲಿ ಆಸಕ್ತಿ ಇರುತ್ತೆ. ಹೀಗೆ ಬೇರೆ ಬೇರೆ ಆಸಕ್ತಿಗಳಿರುತ್ತೆ. ಅದಕ್ಕೆ ಅನುಗುಣವಾದ ಅನೇಕ ಗುರುಗಳು ಸಿಗ್ತಾ ಹೋಗ್ತಾರೆ. ಹೀಗೆ ಅವನ ವ್ಯಕ್ತಿತ್ವವನ್ನ ಈ ಗುರು ತತ್ವ ಏನಿದೆ ಇದು ನಿರ್ಮಾಣ ಮಾಡ್ತಾ 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 ಹೋಗುತ್ತೆ. ಇಲ್ಲಿ ಇರೋದು ಆ ಪರಬ್ರಹ್ಮ ಒಬ್ನೇ. ಹಾಗೆ ನೋಡಕ್ ಹೋದ್ರೆ ಅದನ್ನ ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದೀವಿ. ಆ ಪರಬ್ರಹ್ಮನೇ ಈ ಎಲ್ಲ ಪಾತ್ರಗಳನ್ನು ವಹಿಸ್ತಾ ಬರ್ತಾನೆ. ಏನೇನು ಪಾತ್ರಗಳು? ಮೊದಲನೇದಾಗಿ ಏನ್ ಮಾಡ್ತಾನೆ ಪರಬ್ರಹ್ಮ? ನಮ್ಮ ಮೇಲೆ ಮಾಯಾ ಜಾಲವನ್ನ ಬೀರ್ತಾನೆ. ಅವಾಗ ಏನಾಗುತ್ತೆ? ನಮಗೆ ನಾನ್ ಯಾರು ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಇದು ಮೊದಲನೇ ಕೆಲಸ. ಹಾಗೆ ಮರ್ತು ಹೋದ ತಕ್ಷಣ ಏನಾಗುತ್ತೆ? ನಾನು ಅಲ್ಪ ಅಂತ ಆಗತ್ತೆ. ನಾನು ಅಪರಿಮಿತ ಆಗ್ಬೇಕು ಅನ್ನೋ ಆಸೆ ಬರುತ್ತೆ. ಅದಕ್ಕೋಸ್ಕರ ಪಡಬಾರದ ಕಷ್ಟಗಳು, ಅದನ್ನ ಮಾಡಿದ್ರೆ ಆಗ್ಬೋದು, ಇದನ್ನ ಮಾಡಿದ್ರೆ ಆಗ್ಬೋದು ಅಂತ ಬೇರೆ 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 ಆಸೆಗಳನ್ನ ಹುಟ್ಟಿಸ್ಕೊಂಡು ಅದ್ರನ್ನ ಆ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ನಡ್ಕೊಂಡು ಹೋಗುತ್ತೆ. ಆ ಎಲ್ಲ ಆಸೆಗಳು ತೀರೋದು ಇಲ್ಲ, ಅದು ಆಗದೆ ಇರೋ ಕೆಲಸ. ಅವಾಗ ಸಾಕಷ್ಟು ಬೇಜಾರಾಗುತ್ತೆ. ಏನಪ್ಪಾ ಇದು ಮುಗಿದೇ ಇರೋದು, ಇದರಿಂದ ಹೇಗಾದ್ರೂ ಪಾರಾಗ್ಬೇಕಲ್ಲ, ಏನ್ ದಾರಿ ಅಂತ ಯೋಚನೆ ಬರುತ್ತೆ. ಆಗ ಆ ಪರಬ್ರಹ್ಮನೇ ಸೃಷ್ಟಿಕರ್ತ ಬ್ರಹ್ಮನಾಗಿ ಬರ್ತಾನೆ. ಏನ್ ಮಾಡ್ತಾನೆ ಸೃಷ್ಟಿ? ನಾನು ಈ ಒಂದು ದುಃಖದಿಂದ ಹೊರಗೆ ಬರಬೇಕು, ಶಾಶ್ವತವಾದ ಸುಖವನ್ನ ಕಾಣಬೇಕು ಅನ್ನುವ ಒಂದು ಆಸೆಯ ಬೀಜವನ್ನ ಇಲ್ಲಿ ಬಿತ್ತಾನೆ. ಹೇಗೆ ಈ ಸೃಷ್ಟಿಯಲ್ಲಿ ಎಲ್ಲ ಬೀಜಗಳನ್ನ ನಾವು ಬಿತ್ತಿದ್ರೆ ಅವೆಲ್ಲ ಮೊಳಕೆಯಾಗಿ ಟಿಸಿಲು ಹೊಡೆದು ಗಿಡವಾಗಿ ಮರವಾಗಿ ಬರುತ್ತೋ,
ಆ ರೀತಿಯಲ್ಲಿ ಇಲ್ಲಿ ನಮ್ಮಲ್ಲಿ ಒಂದು ಆಸೆಯನ್ನ ಬೀಜವಾಗಿ ಬಿತ್ತುತ್ತಾನೆ ಬ್ರಹ್ಮನ ರೂಪದಲ್ಲಿ. ಸರಿ, ಆಮೇಲೆ ಏನಾಗುತ್ತೆ? ನಾವಿವಾಗ ಒಂದು ಬೀಜ ಹಾಕಿದ್ಮೇಲೆ ಅದು ಚಿಗುರು ಒಡೆದ್ಮೇಲೆ ಸುಮ್ಮನೆ ಬಿಡಕ್ಕಾಗತ್ತಾ? ಅದನ್ನ ನೋಡ್ಕೋಬೇಕಲ್ಲ. ಅದಕ್ಕೆ ಸುತ್ತಲೂ ಬೇಲಿ ಕಟ್ಟಬೇಕು, ಸೂರ್ಯನ ಬಿಸಿಲು ಬೀಳೋ ಹಾಗೆ ಮಾಡಬೇಕು, ನೀರೆರಿಬೇಕು, ಗೊಬ್ಬರ ಹಾಕಬೇಕು, ಇದನ್ನೆಲ್ಲ ಮಾಡಬೇಕು. ಅಂದ್ರೆ ಪಾಲನೆ ಮಾಡ್ಬೇಕು ಅದನ್ನ. ಹಾಗಾಗಿ ಈ ಪಾಲನೆ ಮಾಡುವಂಥ ಕೆಲಸದ ಬಂದಾಗ ಅದೇ ಪರಬ್ರಹ್ಮ ವಿಷ್ಣುವಿನ ರೂಪದಲ್ಲಿ ಬರ್ತಾನೆ. ಏನ್ ಮಾಡ್ತಾನೆ? ವಿಷ್ಣುವಿನ ಕೆಲಸ ಏನು? ಈ ಆಸೆ ಬಂದಾಗಿದೆ ನನಗೆ, ಈ ಒಂದು ಭವಬಂಧನದಿಂದ ಇದೇನು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಈ ದುಃಖದಿಂದ ಹೊರಗಡೆ ಹೋಗ್ಬೇಕು ಅನ್ನೋ ಆಸೆ ಬಂದಿದೆ. ಈಗೇನ್ ಮಾಡ್ತಾನೆ? ಅನೇಕ ಗ್ರಂಥಗಳನ್ನು ಒದಗಿಸ್ತಾನೆ. ಆ ಗ್ರಂಥಗಳಲ್ಲಿ ಯಾವ ರೀತಿ ಇದರಿಂದ ಹೊರಗೆ ಬರ್ಬೋದು ಅನ್ನೋ ವಿಷಯಗಳಿರುತ್ತೆ. ಅದನ್ನೆಲ್ಲ ಓದ್ತೀವಿ. ಅನೇಕ ಸಂತ ಮಹಾತ್ಮರ ಬಗ್ಗೆ ಗ್ರಂಥಗಳ ಸಿಗುತ್ತೆ, ಅದನ್ನೆಲ್ಲ ಓದ್ತೀವಿ, ಅದರಿಂದ ಸ್ಫೂರ್ತಿ ಪಡಿತೀವಿ. ಆಮೇಲೆ ಎಷ್ಟೋ ಜನ ಪಂಡಿತರು, ಸಜ್ಜನರು ಅವರು ಉಪನ್ಯಾಸಗಳನ್ನು ಮಾಡ್ತಾ ಇರ್ತಾರೆ. ಆ ಉಪನ್ಯಾಸಗಳನ್ನು ಕೇಳ್ತೀವಿ. ಇದನ್ನೆಲ್ಲ ಕೇಳ್ತಾ ಓದ್ತಾ ಮಾಡ್ತಾ ಒಂದು ಸ್ವಲ್ಪ ಎಲ್ಲಿಗೆ ನಾವು ಹೋಗ್ಬೇಕು ಏನು ಅನ್ನೋದ್ರ ಕಡೆಗೆ ಒಂದು ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಆ ದಾರಿಯಲ್ಲಿ ಮೆಲ್ಲೆ ಹೋಗ್ತೀವಿ. ಅದ್ರ ಜೊತೆಯಲ್ಲಿ ಧಾರ್ಮಿಕವಾಗಿ ನಡ್ಕೋಬೇಕು, ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೇಕು. ಅದರಿಂದ ನಿಮ್ಮ ಸುಕರ್ಮಗಳು ಬಂದ್ರೆ ನಿಮ್ಗೆ ಬಹಳ ಸಹಾಯ ಆಗುತ್ತೆ ಅನ್ನೋ ಬೋಧನೆಗಳನ್ನು ಕೇಳಿರ್ತೀವಿ. ಹಾಗಾಗಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಕಡೆಗೂ ಲಕ್ಷ್ಯ ಕೊಟ್ಕೊಂಡು ಹೋಗ್ತೀವಿ. ಹೀಗಾದಾಗ ಸಾಕಷ್ಟು ಮಟ್ಟಿಗೆ ಒಂದು ಶುದ್ಧಿ ನಮ್ಮಲ್ಲಿ ಬಂದಾಗ, ಒಂದು ವಿನೀತ ಭಾವ ಬಂದಾಗ ಸದ್ಗುರುಗಳು ಬರ್ತಾರೆ ನಮ್ಮ ಜೀವನದಲ್ಲಿ. ಸದ್ಗುರುಗಳು ಆಗ ನೇರವಾಗಿ ಆತ್ಮಜ್ಞಾನದ ಉಪದೇಶವನ್ನ ಮಾಡ್ತಾರೆ. ಇಷ್ಟೊಂದು ಒದ್ದಾಡ್ತಾ ಇದೆಯಲ್ಲಪ್ಪ, ಈ ಒದ್ದಾಟಕ್ಕೆ ಕಾರಣ ನೀನು ಅಲ್ಪ ಅಂತ ತಿಳ್ಕೊಂಡಿರೋದು. ನಾನು ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡಿರೋದೇ ಇದಕ್ಕೆ ಕಾರಣ. ಹಾಗಾಗಿ ಇದು ನೀನಲ್ಲ ಅನ್ನೋದನ್ನ ತಿಳ್ಕೋ. ಯಾವ ರೀತಿಯಲ್ಲಿ? ಮತ್ತೆ ಈಗಾಗಲೇ ನಾವು ಸಾಕಷ್ಟು ಚರ್ಚೆ ಮಾಡಿದೀವಿಲ್ಲ, ಅನೇಕ ಪ್ರಕ್ರಿಯೆಗಳು, ಈ ಥರದ ಪ್ರಕ್ರಿಯೆಗಳು ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ ಇದನ್ನೆಲ್ಲವನ್ನ ನಮಗೆ ಧಾರೆ ಏರಿತಾರೆ ಸದ್ಗುರುಗಳು. ಆ ಪರಬ್ರಹ್ಮನೇ ಸದ್ಗುರುವಿನ ರೂಪದಲ್ಲಿ ಬರುವಂಥದ್ದು. ಹೀಗಾದಾಗ ಏನಾಗುತ್ತೆ? ನಮ್ಮಲ್ಲಿರುವ ಅಜ್ಞಾನದ ನಾಶವಾಗುತ್ತೆ. ಅದನ್ನ ಯಾರು ಮಾಡೋರು? ಅದೇ ಪರಬ್ರಹ್ಮ ಶಿವನ ರೂಪದಲ್ಲಿ ಬಂದು ಅಜ್ಞಾನವನ್ನ ಕಳೀತಾನೆ. ಹೀಗೆ ಪರಬ್ರಹ್ಮನೇ ಮಾಯಾಶಕ್ತಿಯಾಗಿ, ಸೃಷ್ಟಿಕರ್ತ ಬ್ರಹ್ಮನಾಗಿ, ಪಾಲನಾಕಾರಕನಾದ ವಿಷ್ಣುವಾಗಿ, ಜ್ಞಾನಪ್ರದಾತನಾದ ಸದ್ಗುರುವಾಗಿ, ಅಜ್ಞಾನವನ್ನು ನಾಶ ಮಾಡುವಂತಹ ಶಿವನಾಗಿ ಪ್ರವೇಶ ಮಾಡಿ ನಮ್ಮನ್ನ ಆತ್ಮಜ್ಞಾನದಲ್ಲಿ ನಿಷ್ಠರಾಗುವಂತೆ, ಅದರಲ್ಲಿ ನೆಲೆಸುವಂತೆ ಮಾಡ್ತಾರೆ. ಅಂಥ ಸದ್ಗುರುಗಳು ಬ್ರಹ್ಮನಿಷ್ಠರು ಮತ್ತು ಶ್ರೋತ್ರಿಯರು ಎರಡೂ ಆಗಿರ್ತಾರೆ. ಶ್ರೋತ್ರಿಯ ಅಂತಂದ್ರೆ ಏನು? ಶಾಸ್ತ್ರಗಳು ಏನು ಹೇಳುತ್ತೋ, ಯಾಕೆಂದ್ರೆ ನಮಗೆ ವೇದವೇ ಪರಮವಾಕ್ಯ, ಶಾಸ್ತ್ರ ವಿಚಾರವೇ ಪರಮ ಅಂತಿಮ. ಅದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಈಗಾಗಲೇ ಶಾಸ್ತ್ರ ಪ್ರಮಾಣ ಪ್ರಕ್ರಿಯೆಯಲ್ಲಿ ಅದನ್ನು ನೋಡಿದೀವಿ ನಾವು. ಆ ಶಾಸ್ತ್ರ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ನಮಗೆ ಹಿಂದಕ್ಕೆ ತಿರುಗಿ ನೋಡೋಕೆ ಆಗ್ತಾ ಇರಲಿಲ್ಲ, ನಾನು ಯಾರು ಅಂತ ತಿಳ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈ ಹೊರಗಡೆ ಕಾಣೋದು ಮಾತ್ರವೇ ನಮಗೆ ನಿಲುಕ್ತಾ ಇತ್ತು. ಹಾಗಾಗಿ ಆ ಶಾಸ್ತ್ರಗಳು, ಆ ವೇದ ಮಾತೆ ಏನು ಹೇಳಿದಾಳೆ ಅದನ್ನ ಸ್ಪಷ್ಟವಾಗಿ ಸರಳವಾಗಿ ತಿಳಿಸಿಕೊಡುವಂಥ ಒಂದು ಜ್ಞಾನ ಆ ಸದ್ಗುರುಗಳಿಗೆ ಇರಬೇಕಾಗತ್ತೆ. ಅಂಥವ್ರನ್ನ ಶ್ರೋತ್ರಿಯರು ಅಂತ ಕರೀತಾರೆ. ಬರೀ ಆ ಜ್ಞಾನವಿದ್ರೆ ಸಾಲದು, ಅವರು ಬ್ರಹ್ಮನಿಷ್ಠರೂ ಆಗಿರ್ಬೇಕಾಗತ್ತೆ. ಹಾಗಂದ್ರೇನು? ಈಗ ನೀನು ದೇಹ ಮನಸ್ಸು ಬುದ್ಧಿಯಲ್ಲ, ನೀನು ಶುದ್ಧವಾದ ಆತ್ಮಸ್ವರೂಪ ಅಂತ ಅವರು ನಮಗೆ ಬೋಧನೆ ಮಾಡಿದಾಗ
ಅವರು ಆ ಆತ್ಮ ಸ್ವರೂಪದ ಜ್ಞಾನದಲ್ಲಿ ನೆಲೆ ನಿಂತಿರಬೇಕು. ಅವರು ಪ್ರೇಮಮಯರಾಗಿರ್ಬೇಕು ಎಲ್ಲರನ್ನು. ಯಾಕೆಂದ್ರೆ ಒಂದು ಸರ್ತಿ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದಲ್ಲಿ ನೆಲೆ ನಿಂತ್ರೆ ಮುಂದೆ ನನಗೆ ನಾನು ಮಾತ್ರ ಬ್ರಹ್ಮನಲ್ಲ, ಇರುವುದೆಲ್ಲವೂ ಬ್ರಹ್ಮಸ್ವರೂಪವೇ ಅನ್ನುವ ಜ್ಞಾನವು ಬರಬೇಕು. ಹಾಗಾಗಿ ಜ್ಞಾನ ಬಂದ ತಕ್ಷಣ ಪ್ರೇಮವೂ ಬರಬೇಕು. ಅಂಥ ಪ್ರೇಮಮಯಿಯಾಗಿ ಇರ್ತಾರೆ ಆ ಸದ್ಗುರುಗಳು. ಅವರ ದಿನನಿತ್ಯದ ನಡವಳಿಕೆಯಲ್ಲಿ ಅದನ್ನು ತೋರಿಸ್ತಾರೆ. ಆಮೇಲೆ ಸುಖ ದುಃಖಗಳು ಬಂದಾಗ ಅಸಂಗರಾಗಿರ್ತಾರೆ, ಅದರಿಂದ ಬಾಧೆ ಪಟ್ಕೊಳ್ಳಲ್ಲ, ಸದಾ ಶಾಂತ ಸ್ವರೂಪರಾಗಿರ್ತಾರೆ. ಇದೆಲ್ಲವೂ ಅವರು ಒಂದು ತೆರೆದ ಪುಸ್ತಕವಾಗಿರ್ತಾರೆ. ಅವರನ್ನು ನೋಡ್ತಾ ನೋಡ್ತಾನೆ ನಾವೇನೇನು ಇಲ್ಲಿ ಬರ್ಕೊಂಡು ಅವ್ರ ಮಾತುಗಳನ್ನ ಕೇಳ್ಕೊಂಡು ಟಿಪ್ಪಣಿ ಬರ್ಕೊಂಡು ಓದ್ಕೊಂಡು ಮನನ ಮಾಡ್ಕೊಳ್ತಾ ಇರ್ತೀವೋ ಅದೆಲ್ಲವೂ ಅವರು ಮೂರ್ತ ರೂಪವಾಗಿ ಅವರು ಕಾಣಿಸ್ತಾ ಇರ್ತಾರೆ. ಹಾಗಾಗಿ ಅವರು ಬ್ರಹ್ಮನಿಷ್ಠರಾಗಿದ್ದರೆ ಮಾತ್ರವೇ ಆ ರೀತಿಯಾಗಿ ಅವರು ಕಾಣಿಸೋದಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಅವರು ಶ್ರೋತ್ರಿಯರು, ಬ್ರಹ್ಮನಿಷ್ಠರು ಆಗಿರುವಂಥ ಸದ್ಗುರುಗಳಾಗಿರ್ಬೇಕು. ಇಂಥ ಗುರುಗಳನ್ನ ನಾವು ಯಾವ ರೀತಿ ನೋಡಬೇಕು? ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ. ಅಂದ್ರೆ ಆ ಸದ್ಗುರುಗಳ ಮೂರ್ತಿಯನ್ನ ನಮ್ಮ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸ್ಕೊಳ್ಬೇಕು. ನಾವು ಅದನ್ನೇ ನಾವು ಧ್ಯಾನ ವಸ್ತುವನ್ನಾಗಿ ಮಾಡ್ಕೋಬೇಕು. ನಮ್ಮ ಧ್ಯಾನ ವಸ್ತು ಯಾವುದು? ಪ್ರತಿನಿತ್ಯ ಕುಂತ್ರೆ ನಿಂತ್ರೆ ಮುಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ ಅಂತ ಒಬ್ಬೊಬ್ರಿಗೆ ಒಂದೊಂದು ಧ್ಯಾನ. ಶಂಕರಾಚಾರ್ಯರು ಹೇಳ್ತಾರಲ್ಲ, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಮೇ ಬ್ರಹ್ಮಣಿ ಕೂಪಿನ ಸಕ್ತಃ ಅಂತ. ಬಾಲ್ಯದಲ್ಲಿ ಒಂದು ಕಡೆಗೆ ಧ್ಯಾನ. ಏನ್ ಧ್ಯಾನ? ಆಟ 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 ಆಟ, ಸದಾ ಆಟ. ಆ ತಾಯಿ ಕರಿತಾ ಇರ್ತಾಳೆ, ಅಯ್ಯೋ ಸಾಕು ಬಾ, ಹೋಮ್ವರ್ಕ್ ಮಾಡ್ಬೇಕು ಬಾ, ಅಯ್ಯೋ ಬರ್ತೀನಿ ರಮ. ಹೋಗ್ಲಿ, ಹೋಮ್ವರ್ಕ್ ಮಾಡದೆ ಹೋದ್ರೆ ಪರವಾಗಿಲ್ಲ, ಊಟ ಮಾಡು ಬಾ, ಅಯ್ಯೋ ಬರ್ತೀನಿ ರಮ. ಸದಾ ಆಟ 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 ಆಟ. ಇದು ಬಾಲ್ಯದಲ್ಲಿ. ಮುಂದೆ ಯೌವನದಲ್ಲಿ ಹುಡುಗನ್ಗೆ ಹುಡುಗಿ ಕಡೆ, ಹುಡುಗಿಗೆ ಹುಡುಗನ ಕಡೆ, ಅದೇ ಧ್ಯಾನ, ಅದೇ ಗುಂಗು. ಅದನ್ನು ಬಿಟ್ಟರೆ ಬೇರೆ ಇಲ್ಲ. ವಯಸ್ಸಾದ ಮೇಲೆ ಕಾಯಿಲೆ, ಇಲ್ಲಿ ನೋವು, ಅಲ್ಲಿ ನೋವು, ಸುಸ್ತು, ಸಂಕಟ, ನನ್ನನ್ನು ಯಾರು ಮಾತಾಡ್ಸಲ್ಲ, ನನಗೆ ಗೌರವ ಕೊಡಲ್ಲ, ನನ್ನ ಮಕ್ಕಳು ನನ್ನ ಕಡೆ ತಿರುಗೇ ನೋಡಲ್ಲ, ಇದೆಲ್ಲ ಶುರುವಾಗುತ್ತೆ. ಆ ಧ್ಯಾನ, ಬರೀ ಇದೇ ಧ್ಯಾನಗಳೇ ಆಗ್ಬಿಟ್ರೆ ಬ್ರಹ್ಮನ್ ಆತ್ಮನ್ ಬಗ್ಗೆ ಧ್ಯಾನ ಮಾಡೋದಕ್ಕೆ ಯಾವಾಗ ಸಮಯ ಅಂತ ಕೇಳ್ತಾರೆ. ಹಾಗಾಗಿ ಆ ಸಮಯ ನಾವು ಮಾಡ್ಕೋಬೇಕಾದ್ರೆ ಮೊದಲು ಗುರುವಿನ ಮೂರ್ತಿಯನ್ನ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸ್ಕೋಬೇಕು. ಆ ಶಾಂತ ಪ್ರೇಮ ಮೂರ್ತಿಯ ಕಡೆಗೆ ನಮ್ಮ ಲಕ್ಷ್ಯ ಬಂದ್ರೆ, ನಮ್ಮ ಧ್ಯಾನ ಆ ಕಡೆಗೆ ತಿರುಗಿದ್ರೆ, ಆಗ ನಿಧಾನವಾಗಿ ಮನಸ್ಸು ಈ ಬೇರೆ ಬೇರೆ ಧ್ಯಾನಗಳಿಂದ ಬಿಡಿಸ್ಕೋತಾ ಬರುತ್ತೆ. ಇದು ಹೆಚ್ಚಿನ ಆಕರ್ಷಕವಾದ ವಸ್ತುವಾಗತ್ತೆ. ಆ ವಸ್ತುಗಳ ಮೇಲಿನ ಆಕರ್ಷಣೆ ಕಡಿಮೆ ಆಗ್ತಾ ಬರುತ್ತೆ. ಪೂಜಾ ಮೂಲಂ ಗುರೋರ್ ಪದಂ, ಧ್ಯಾನದ ವಸ್ತುವಾಗಿ ಅವರನ್ನ ಇರಿಸ್ಕೊಂಡ್ವಿ. ಆಮೇಲೆ ಪೂಜೆ, ಗುರುವಿನ ಪಾದ ಪೂಜೆಯನ್ನ ಮಾಡಬೇಕು. ಸರಿ, ಪಾದ ಪೂಜೆ ಮಾಡಬೇಕು ಅಂತ ಹೋಗಿ ಎಲ್ಲಾರು, ಎಷ್ಟೊಂದು ಜನ ಶಿಷ್ಯರು ಇರ್ತಾರಲ್ಲ, ಒಬ್ಬೊಬ್ರು ಗುರುವಿನ ಪಾದ ಹಿಡಿದು ಒಂದು ತಟ್ಟೆಲಿ ಇಟ್ಕೊಳ್ಳೋದು, ನೀರು ಹಾಕೋದು, ತೊಳೆಯೋದು, ಅರಿಶಿನ ಕುಂಕುಮ ಹಚ್ಚೋದು, ಹೂವು ಹಾಕೋದು, ನಮಸ್ಕಾರ ಮಾಡೋದು. ಅವರಾದ್ಮೇಲೆ ಇನ್ನೊಬ್ರು ಮತ್ತೆ ತೊಳೆಯೋದು, ಪಾದ ತೊಳೆದು 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 ಪಾಪ ಅವ್ರಿಗೆ ಶೀತ ಹತ್ಕೊಂಡ್ಬಿಡುತ್ತೆ. ಹಂಗಂತ ಗುರುವಿನ ಪಾದ ತೊಳಿಬಾರ್ದು ಅಂತ ಇಲ್ಲ, ಸಾಂಕೇತಿಕವಾಗಿ ಅದನ್ನು ಮಾಡಬೇಕು. ಆದ್ರೆ ನಿಜವಾಗ್ಲೂ ತಿಳ್ಕೊಳ್ಬೇಕಾಗಿರೋದೇನು? ಗುರುವಿನ ಪಾದ ಕಮಲಗಳ ಪೂಜೆ ಮಾಡಬೇಕು ಅಂದ್ರೆ ಏನು? ಗುರುವಿನ ಪಾದ ಏನನ್ನ ಸೂಚಿಸುತ್ತೆ? ಜ್ಞಾನ ಮತ್ತು ಪ್ರೇಮವನ್ನ ಸೂಚಿಸುತ್ತೆ. ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇರೋದು ಜ್ಞಾನದ ಮಾತುಗಳನ್ನು. ಏನು ಜ್ಞಾನ? ತತ್ವಮಸಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ನೀನು ಪರಬ್ರಹ್ಮ ಸ್ವರೂಪಿ ಅಂತ ಹೇಳ್ಕೊಡ್ತಾರೆ. ಅದನ್ನ ಅವ್ರದೇ ಆದ ರೀತಿಯಲ್ಲಿ ಅನೇಕ ಪ್ರಕ್ರಿಯೆಗಳು, ಉದಾಹರಣೆಗಳ ಮೂಲಕ ತಿಳಿಸ್ಕೊಡ್ತಾ ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನದಲ್ಲಿ ಈ ಶಿಷ್ಯ
ಪ್ರತಿಷ್ಠಾಪನೆಗೊಳ್ಬೇಕು. ಹಾಗಾದಾಗ ಆಗ್ಲೇ ಹೇಳ್ದ ಹಾಗೆ ನಾನು ಮಾತ್ರ ಪರಬ್ರಹ್ಮನಲ್ಲ, ಇಡೀ ಏನೇನ್ ಕಾಣ್ತಾ ಇದೆಯೋ ಎಲ್ಲವೂ ಬ್ರಹ್ಮಸ್ವರೂಪವೇ ಅನ್ನುವ ಜ್ಞಾನವೂ ಬಂದು ಅಲ್ಲಿ ಶುದ್ಧ ಪ್ರೇಮ, ಎಲ್ಲರ ಬಗ್ಗೆಯೂ ಪ್ರೇಮ, ಎಲ್ಲರ ಬಗ್ಗೆಯೂ ಅನುಕಂಪ ಇದು ಮೂಡುತ್ತೆ. ಹಾಗಾಗಿ ಗುರುವಿನ ಪಾದ ಕಮಲಗಳು ಜ್ಞಾನ ಮತ್ತು ಪ್ರೇಮದ ಸಂಕೇತ. ಅದು ನಮ್ಮ ಪೂಜನೀಯ ವಸ್ತುವಾಗಬೇಕು. ಅರ್ಧ ಗಂಟೆ ದೇವ್ರ ಕೋಣೆನಲ್ಲಿ ಪೂಜೆ ಮಾಡಿ 23.5 ಗಂಟೆ ಕಾಲ ಬೇರೆ ಬೇರೆ ಪೂಜೆ ಮಾಡೋದನ್ನು ಬಿಟ್ಟು ಈ ಜ್ಞಾನ ಮತ್ತು ಪ್ರೇಮದ ಪೂಜೆ ನಾವು ಮಾಡಬೇಕಾಗುತ್ತೆ. ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಗುರುವಿನ ಮಾತುಗಳೇ ಮಂತ್ರಗಳು ಅಂತಾರೆ. ಬೇಕಾದಷ್ಟು ಮಂತ್ರಗಳು ಇದೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಅನ್ನೋ ರೀತಿಯಲ್ಲಿ ಬೇಕಾದಷ್ಟು ಮಂತ್ರಗಳಿವೆ. ಅದನ್ನ ದೀಕ್ಷೆಯಾಗಿ ಪಡ್ಕೊಳ್ತೀವಿ, ಜಪ ಮಾಡ್ತೀವಿ, ಎಲ್ಲವೂ ಉಂಟು. ಎಲ್ಲವನ್ನ ಮಾಡೋಣ, ಮಾಡಬಾರ್ದು ಅಂತ ಹೇಳಲ್ಲ. ಅವುಗಳೆಲ್ಲವೂ ನಮ್ಮ ಮನಸ್ಸನ್ನ ಶುದ್ಧ ಮಾಡುತ್ತವೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಪರಿಣಾಮಕಾರಿಯಾದ ಮಂತ್ರ ಯಾವುದಪ್ಪ ಅಂದ್ರೆ ಅದು ಗುರುವಿನ ಮಾತುಗಳು. ಅವರ ಒಂದೊಂದು ಮಾತು ಕೂಡ ನುಡಿ ಮುತ್ತು. ಯಾಕೆಂದ್ರೆ ಅದರಲ್ಲಿ ಪೂರ್ಣವಾಗಿ ನಿಷ್ಕಲ್ಮಶವಾದ ಪ್ರೇಮದಿಂದ ತುಂಬಿರುವಂತಹ ಜ್ಞಾನವೇ ಇರುತ್ತೆ. ಅಲ್ಲಿ ಬೇರೆ ಏನು ಇರೋದಕ್ಕೆ ಸಾಧ್ಯವೇ ಇರಲ್ಲ. ಬೇರೆ ಯಾವುದೋ ಕಾಡು ಹರಟೆನಾಗ್ಲಿ ಇನ್ನೊಂದಾಗ್ಲಿ ಇರೋದಿಲ್ಲ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದು ನಮ್ಮ ಗುರುಗಳು ಹೇಳುವಂಥ ಮಹಾಮಂತ್ರ. ಏನ್ ಹೇಳ್ತಾ ಇದ್ದಾರೆ ಅದರಲ್ಲಿ? ಮಂತ್ರ ಅಂದ್ರೆ ಸುಮ್ಮನೆ ನಾನೆಂಬುದು ನಾನಲ್ಲ, ಈ ದೇಹವನ್ನು ಜಪ ಆ ರೀತಿ ಮಾಡೋದಲ್ಲ. ಅದರಲ್ಲಿ ಅರ್ಥ ತುಂಬಿ ತುಳುಕ್ತಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಏನು? ನಾನು 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 ಅಂತ ನಾನು ಹೇಳ್ತೀನಿ. ಪ್ರತಿಯೊಂದು ಸೆಕೆಂಡ್ಗೂ ಹೇಳ್ತಾ ಇರ್ತೀನಿ, ನಾನು ಬಂದೆ, ನಾನು ಹೋದೆ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಯಾವುದನ್ನು ಉದ್ದೇಶಿಸಿ ಹೇಳ್ತಾ ಇರ್ತೀನಿ? ನಾನು ಇದು ನಾನು ಅಂತ ಅಂದ್ಕೊಂಡಿರ್ತೀನಿ. ಹಾಗಾಗಿ ನಾನು ಬಂದೆ ಅಂದ್ರೆ ಕಾತ್ಯಾಯಿನಿ ಅಂದ್ರೆ ಯಾರು? ಈ ದೇಹ, ಈ ಮನಸ್ಸು, ಈ ಬುದ್ಧಿ. ಇದಲ್ಲ ನಾನೆಂಬುದು ನಾನಲ್ಲ. ಈ ದೇಹ ಮನ ಬುದ್ಧಿ ನಾನಲ್ಲ. ನಾನು ಅಂತ ಏನ್ ಹೇಳ್ತಾ ಇದ್ದೀನಿ ಅದು ನಿಜವಾದ ನಾನಲ್ಲ. ಯಾವುದನ್ನು ಉದ್ದೇಶಿಸಿ ಹೇಳ್ತಾ ಇದ್ದೀನಿ ಇದನ್ನೆಲ್ಲ? ಈ ದೇಹ ಮನಸ್ಸು ಬುದ್ಧಿಯನ್ನು ಉದ್ದೇಶಿಸಿ ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ನಾನಲ್ಲ. ನಾನು ಅಂತ ಹೇಳ್ತಾ ಇರೋದು ನಾನಲ್ಲ. ಹಾಗಾದ್ರೆ ನಾನು ಯಾರು ನಿಜವಾಗ್ಲು? ಸಚ್ಚಿದಾನಂದಾತ್ಮ ಶಿವ ನಾನೇ. ನಾನು ಸತ್ ಚಿತ್ ಆನಂದ ಸ್ವರೂಪನಾದ ಶಿವ. ಶಿವೋಹಂ ಶಿವೋಹಂ ಶಿವೋಹಂ. ಇದನ್ನ ಅವರು ನಮಗೆ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಅದನ್ನ ನಾವು ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ 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 ಗುರುವಿನ ಕಾರುಣ್ಯದಿಂದ, ಗುರು ಕೃಪೆಯಿಂದ, ಮೋಕ್ಷ ಮೂಲಂ ಗುರು ಕೃಪಾ, ಇದನ್ನೆಲ್ಲ ಸತತವಾಗಿ ಮಾಡ್ಕೊಂಡು ಬಂದ್ರೆ ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ. ಇದನ್ನೆಲ್ಲವನ್ನು ನಾವು ಶ್ರದ್ಧೆಯಾಗಿ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಆ ಗುರು ಕೃಪೆ ತಾನಾಗಿ ನಮ್ಮ ಮೇಲೆ ವರ್ಷಿಸುತ್ತೆ. ಆಗ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಏನ್ ಮೋಕ್ಷ ಪ್ರಾಪ್ತಿ ಅಂದ್ರೇನು? ನಾನು ಯಾರು ಅನ್ನುವ ಸ್ಪಷ್ಟವಾದ ತಿಳುವಳಿಕೆ ಬರುತ್ತೆ. ನಾನು ಎಲ್ಲವನ್ನೂ ತಿಳಿತಾ ಇರುವಂಥ ಅರಿವು ಅನ್ನುವ ಜ್ಞಾನ ಸ್ಪಷ್ಟವಾಗುತ್ತೆ. ಅದೇ ಮೋಕ್ಷ. ಈ ರೀತಿಯಲ್ಲಿ ಗುರುಗಳು ಅತ್ಯಂತ ಪ್ರಮುಖರಾಗ್ತಾರೆ. ನಾವು ಈಗಾಗಲೇ ನೋಡಿದ್ವಿ, ಏನು? ಪರಬ್ರಹ್ಮನೇ ಎಲ್ಲವೂ ಆಗಿ ಬರುವಂಥದ್ದು ಅಂತ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಹೇಗಪ್ಪ ಪ್ರಾರಂಭ ಆಯಿತು ಈ ಗುರು ಶಿಷ್ಯ ಪರಂಪರೆ ಅಂದ್ರೆ, ಆ ಸ್ವಯಂ ನಾರಾಯಣನೇ ಋಷಿಗಳಿಗೆ ಈ ಒಂದು ಜ್ಞಾನವನ್ನು ಬೋಧಿಸ್ದ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ.
ಅಂದ್ರೆ ಆ ನಾರಾಯಣನೇ, ಸ್ವಯಂ ನಾರಾಯಣನೇ ಪದ್ಮಭುವನಿಗೆ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮನಿಗೆ ಉಪದೇಶ ಮಾಡ್ದ ಈ ಒಂದು ಜ್ಞಾನವನ್ನ. ವೇದಗಳು, ಶ್ರುತಿಗಳು, ಉಪನಿಷತ್ತು, ವೇದಾಂತ ಅಂತ ಏನ್ ಹೇಳ್ತೀವಿ ಅದೆಲ್ಲವನ್ನು ಸ್ವಯಂ ನಾರಾಯಣನೇ ಹೇಳ್ದ. ಅದನ್ನ ಕೇಳಿಸ್ಕೊಂಡ ಸೃಷ್ಟಿಕರ್ತ ಬ್ರಹ್ಮ ಯಾರಿಗೆ ಹೇಳ್ದ? ವಸಿಷ್ಠ ಋಷಿಗಳಿಗೆ ಹೇಳ್ದ. ವಸಿಷ್ಠರು ಯಾರಿಗೆ ಹೇಳಿದ್ರು? ಅವರ ಮಗನಾದ ಶಕ್ತಿ ಮಹರ್ಷಿಗೆ ಹೇಳಿದ್ರು. ಶಕ್ತಿ ಯಾರಿಗೆ ಹೇಳಿದ್ರು? ಅವರ ಪುತ್ರರಾದ ಪರಾಶರರಿಗೆ ಹೇಳಿದ್ರು. ಪರಾಶರರು ಯಾರಿಗೆ ಹೇಳಿದ್ರು? ಅವರ ಮಗನಾದ ವ್ಯಾಸರಿಗೆ. ವ್ಯಾಸರು ತಮ್ಮ ಮಗನಾದ ಶುಕರಿಗೆ. ಶುಕರು ಮದುವೆ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಅವರು ತಮ್ಮ ಶಿಷ್ಯರಾದ ಗೌಡಪಾದರಿಗೆ. ಗೌಡಪಾದರು ಗೋವಿಂದಪಾದರಿಗೆ. ಗೋವಿಂದಪಾದರು ಶಂಕರಾಚಾರ್ಯರಿಗೆ. ಶಂಕರಾಚಾರ್ಯರು ಅವರ ಶಿಷ್ಯರಾದ ಪದ್ಮಪಾದ, ಹಸ್ತಾಮಲಕ, ಸುರೇಶ್ವರಾಚಾರ್ಯ, ತೋಟಕಾಚಾರ್ಯ ಇವರುಗಳಿಗೆಲ್ಲ ಅವರು ಹೇಳಿದ್ರು. ಅವರಿಂದ ಮುಂದಕ್ಕೆ ಹಾಗೇ ಈ ಪರಂಪರೆ ಮುಂದುವರ್ಕೊಂಡು ಬಂತು. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈ ರೀತಿಯಲ್ಲಿ ನಾರಾಯಣನಿಂದ ಪ್ರಾರಂಭವಾಗಿ ಮಧ್ಯದಲ್ಲಿ ಶಂಕರಾಚಾರ್ಯವರೆಗೂ ಬಂದು, ಅಲ್ಲಿಂದ ಅವರ ಶಿಷ್ಯರಿಗೆ ಬಂದು ನಮ್ಮ ಗುರುಗಳವರೆಗೂ ಬಂದು, ನಮ್ಮ ಗುರುಗಳು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣ ಸದಾಶಿವ ಬೇರೆಯಲ್ಲ, ಇಬ್ರು ಒಂದೇ. ಹಾಗಾಗಿ ಅಲ್ಲಿಂದ ಆ ಒಂದು ಗುರು ಶಿಷ್ಯ ಪರಂಪರೆ ಪ್ರಾರಂಭವಾಗಿ ಅವ್ಯಾಹತವಾಗಿ ನಡ್ಕೊಂಡು ಬರ್ತಾ ಇದೆ. ಶಿಷ್ಯನಾದವನು ಅತ್ಯಂತ ನಮ್ರತೆಯಿಂದ ಗುರುಗಳ ಬಳಿ ಹೋಗ್ಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಆ ಗುರುಗಳ ಬಳಿ ಹೋಗಿ ವಿನೀತ ಭಾವದಿಂದ ಅವನು ಕೇಳಬೇಕು, ನನಗೆ ಈ ಒಂದು ದುಃಖದಿಂದ, ಸಂಸಾರ ಬಂಧನದಿಂದ ಬಿಡುಗಡೆಯನ್ನ ಮಾಡಿಸ್ಕೊಡಿ, ನನಗೆ ಜ್ಞಾನವನ್ನು ಕೊಡಿ ಅಂತ ಕೇಳಿದಾಗ ಅವರು ಹೇಳ್ತಾ ಬರ್ತಾರೆ, ತತ್ವದರ್ಶನವನ್ನ ಮಾಡಿಸ್ತಾರೆ. ಅನೇಕ ಪ್ರಶ್ನೆಗಳು ನಮಗೆ ಬರಬಹುದು, ಅದನ್ನೆಲ್ಲ ನಾವು ಪರಿಹಾರ ಮಾಡ್ಕೋಬೇಕು, ಅವ್ರನ್ನ ಕೇಳಿ ಪರಿಹಾರ ಮಾಡ್ಕೋಬೇಕು. ಹಾಗೆ ಪರಿಹಾರ ಮಾಡಿಕೊಂಡಾಗ ನಾವು ಅತ್ಯಂತ ಕರುಣೆಯಿಂದ ನಮಗೆ ಎಲ್ಲವನ್ನು ಹೇಳ್ಕೊಟ್ಟಾಗ ನಮ್ಮ ಎಲ್ಲ ಸಂಶಯಗಳು ನಿವಾರಣೆಯಾಗುತ್ತೆ. ನಾವು ಆ ಒಂದು ಜ್ಞಾನದಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಗುರು ಶಿಷ್ಯ ಪರಂಪರೆ ಈ ಒಂದು ತತ್ವಜ್ಞಾನದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದದ್ದು. ಇದು ನಮಗೆ ನಮ್ಮ ಪೂರ್ವಜನ್ಮದ ಪುಣ್ಯವೋ, ಎಲ್ಲ ಹಿರಿಯರ ಆಶೀರ್ವಾದವೋ, ಭಗವಂತನ ಕೃಪೆಯೋ, ನಮಗೆ ನಮ್ಮ ಸದ್ಗುರುಗಳು ನಮಗೆ ಸಿಕ್ಕಿದ್ದಾರೆ. ಅತ್ಯಂತ ಪ್ರೇಮ ಸ್ವರೂಪರಾದ, ಜ್ಞಾನ ಸ್ವರೂಪರಾದ ಸದ್ಗುರುಗಳು ನಮಗೆ ಸಿಕ್ಕಿದ್ದಾರೆ. ಅವರ ಒಂದು ಕೃಪೆಯಿಂದ ನಮಗೆಲ್ರಿಗೂ ಈ ಜ್ಞಾನದಲ್ಲಿ ನಾವೆಲ್ಲರೂ ನೆಲೆ ನಿಲ್ಲುವಂತಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಇಲ್ಲಿಗೆ ಈ ಒಂದು ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳಲ್ಲಿ ಕೆಲವನ್ನ ನಾವು ತಿಳ್ಕೊಂಡಂಗಾಯ್ತು. ಬೇಕಾದಷ್ಟಿವೆ, ತಿಳ್ಕೊಳ್ತಾ ಹೋದ್ರೆ ಅದಕ್ಕೆ ಕೊನೆಯೇ ಇಲ್ಲ. ಅದರಲ್ಲಿ ಕೆಲವನ್ನ ನಮ್ಮ ಸದ್ಗುರುಗಳು ನಮಗೆ ತಿಳಿಸಿಕೊಟ್ಟಿರುವಂಥದ್ದನ್ನ ಕೆಲವನ್ನ ಇಲ್ಲಿ ನಾವು ಹಂಚಿಕೊಂಡು ನಾವು ಪರಸ್ಪರ ವಿಚಾರ ವಿನಿಮಯ ಮಾಡಿದ್ದಾಯ್ತು. ಇನ್ನು ಮುಂದಕ್ಕೆ ಆತ್ಮವಿಚಾರ ಪ್ರಕ್ರಿಯೆಗಳು ಅಂತ. ಹಾಗಾದ್ರೆ ಇದೆಲ್ಲ ಆತ್ಮವಿಚಾರ ಪ್ರಕ್ರಿಯೆಗಳಲ್ವಾ? ಅವುಗಳು ಕೂಡ ಆತ್ಮವಿಚಾರ ಪ್ರಕ್ರಿಯೆಗಳೇ. ಇಲ್ಲಿರೋದು ಬರೀ ಆತ್ಮವಿಚಾರವೇ. ಇಲ್ಲಿ ಬ್ರಹ್ಮ ವಿಚಾರವೂ ಸೇರಿದೆ, ಆತ್ಮವಿಚಾರವೂ ಸೇರಿದೆ ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳಲ್ಲಿ. ಈಗ ನಾವು ಹೇಳಕ್ ಹೊರಟಿರೋದು, ನಮ್ಮ ಗುರುಗಳೇ ಅತ್ಯಂತ ಸರಳವಾಗಿ, ಸುಲಭವಾಗಿ ದಿನನಿತ್ಯದ ನಮ್ಮ ಅನುಭವಗಳ ಮೂಲಕ ನಾವು ಆ ಒಂದು ಸತ್ಯ ದರ್ಶನವನ್ನು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿರುವಂಥ ಕೆಲವು ಪ್ರಕ್ರಿಯೆಗಳು, ಅತ್ಯಂತ ಸರಳವಾದ ಪ್ರಕ್ರಿಯೆಗಳು. ಅದನ್ನು ಇವಾಗ ನೋಡ್ತಾ ಹೋಗೋಣ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಅವ್ರು ಹೇಳುವಂಥದ್ದು ಆತ್ಮಜ್ಯೋತಿ ಪ್ರಕ್ರಿಯೆ. ಇವತ್ತು ನಮಗೆ ನಮ್ಮ ಗುರುಗಳ ಮನೆಗೆ ಹೋಗಿದ್ವಿ, ಇವತ್ತು ಆತ್ಮಜ್ಯೋತಿ ಪ್ರಕ್ರಿಯೆಯ ಮಾತು ಬಂತು. ಏನಿದು ಆತ್ಮಜ್ಯೋತಿ ಪ್ರಕ್ರಿಯೆ?
ಈಗ ಬ್ರಹ್ಮಜ್ಞಾನಾವಳಿ ಮಾಲಾದಲ್ಲಿ ಒಂದು ಶ್ಲೋಕ ಹೀಗೆ ಹೇಳುತ್ತೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ ಅಂತ ಹೇಳುತ್ತೆ. ಏನದು? ಏನನ್ನ ಹೇಳ್ತಾ ಇದೆ ಅದು? ಇವಾಗ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಅಂತ ಕೆಲವು ಶಬ್ದಗಳನ್ನು ಹೇಳುತ್ತೆ. ಬಹಿರ್ಜ್ಯೋತಿ ಅಂತಂದ್ರೆ ಏನು? ಬಹಿರ್ಜ್ಯೋತಿ ಅಂದ್ರೆ ಹೊರಗಡೆ ಕಾಣಿಸುವಂಥ ಬೆಳಕು. ಹೊರಗಡೆ ಕಾಣಿಸೋ ಬೆಳಕು ಏನಪ್ಪಾ? ನಮಗ್ ಬೆಳಗ್ಗೆ ಕಣ್ ಬಿಟ್ಟ ತಕ್ಷಣ ಏನು ಬೆಳಕು ಕಾಣಿಸುತ್ತೆ? ಸೂರ್ಯನ ಬೆಳಕು ಕಾಣಿಸುತ್ತೆ. ಹಾಗಾದ್ರೆ ಸೂರ್ಯನೇ ಬಹಿರ್ಜ್ಯೋತಿ ಅಂತ ನಮಗನ್ಸುತ್ತೆ. ಆದ್ರೆ ವೇದಾಂತ ಹೇಳುತ್ತೆ ಸೂರ್ಯನೇ ಬಹಿರ್ಜ್ಯೋತಿ ಅಲ್ಲ, ಸೂರ್ಯನೂ ಜ್ಯೋತಿಯೇ. ನಿಮಗೆ ಸೂರ್ಯನ ಪ್ರಕಾಶ ಗಾಢವಾಗಿ ಬೀಳ್ತಾ ಇರ್ಬೋದು, ಆದ್ರೆ ನಿಮಗೆ ಕಣ್ಣೇ ಇಲ್ಲ ಅಂದ್ರೆ ನಿಮಗೆ ಯಾವ ಜ್ಯೋತಿ ಕಾಣುತ್ತೆ ಅಂತ ಕೇಳುತ್ತೆ. ಹಾಗಾದ್ರೆ ನಿಜ, ನೀವು ಹೇಳೋದು ನಿಜ. ಅಯ್ಯೋ ನೋಡಿ, ಅಷ್ಟು ಸೂರ್ಯ ಪ್ರಕಾಶಮಾನವಾಗಿದ್ದಾನೆ, ನಂಗೆ ಕಣ್ಣಿಲ್ಲ ಅಂದ್ರೆ ಕಾಣಲ್ಲ. ಹಾಗಾದ್ರೆ ಕಣ್ಣು ಬಹಿರ್ಜ್ಯೋತಿ ಅಂತ ಅನ್ಸುತ್ತೆ. ಕಣ್ಣು ಬಹಿರ್ಜ್ಯೋತಿನಾ ಅಂತ ಕೇಳ್ತೀವಿ. ಅಲ್ಲ, ಕಣ್ಣೇ ಬಹಿರ್ಜ್ಯೋತಿ ಅಲ್ಲ. ಈಗ ಒಂದು ಹೆಣದ ಕಣ್ಣು ಹಿಂಗೆ ತೆಕ್ಕೊಂಡೇ ಇರಬಹುದು, ಕಣ್ಣು ಮುಚ್ಚಲ್ದೇ ಇರಬಹುದು. ಹೆಣಕ್ ಕಾಣುತ್ತಾ ಏನಾದ್ರೂ? ಸೂರ್ಯನು ಧಗ 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 ಅಂತ ಉರಿತಾ ಇರಬಹುದು, ಕಣ್ಣು ಹಿಂಗ್ ತೆಕ್ಕೊಂಡಿದೆ, ಅದು ಏನು ಕಾಣಲ್ಲ. ಯಾಕೆ? ಯಾಕೆ ಅಂದ್ರೆ ಅದ್ರ ಒಳಗಡೆ ಚೈತನ್ಯ ಇಲ್ಲ, ಎಲ್ಲವನ್ನು ಅರಿಯುವಂಥ ಚೈತನ್ಯ ಅಲ್ಲಿ ಇಲ್ಲ. ಇದು ಅವಾಗ ಬರೀ ಗೋಲಕ, ಒಂದು ಸುಮ್ಮನೆ ಗುಂಡಿಗೆ ಕಾಣಿಸ್ತಾ ಇದೆ ಅಷ್ಟೆ. ಅದು ನೋಡ್ಬೇಕಾದ್ರೆ ಒಳಗಡೆ ಚೈತನ್ಯ ಇರಬೇಕು. ಈಗ ಆ ಸೂರ್ಯನೂ ಅಷ್ಟೇ, ಆ ಸೂರ್ಯ ತಾನೇ ತಾನಾಗಿ ಜ್ಯೋತಿಯಾಗಿಲ್ಲ, ಸೂರ್ಯ ನಾರಾಯಣ ಇದಾನಲ್ಲಿ. ಅಲ್ಲಿ ಆ ಚೈತನ್ಯ ಅದರ ಹಿಂದೆ ಇರುವುದರಿಂದ ಅದು ಆ ಪ್ರಕಾಶವನ್ನ ಬೀರ್ತಾ ಇದೆ. ಅದೇ ರೀತಿಯಲ್ಲಿ ಈ ಕಣ್ಣಿನ ಹಿಂದೆಯೂ ಆ ಚೈತನ್ಯ ಇರೋದ್ರಿಂದ ಈ ಕಣ್ಣು ನೋಡೋದಕ್ಕೆ ಸಾಧ್ಯವಾಗ್ತದೆ. ಹಾಗೆ ಆ ಮನಸ್ಸಿನ ಹಿಂದೆನೂ ಆ ಚೈತನ್ಯ ಇರೋದ್ರಿಂದ ಆ ಮನಸ್ಸಿಗೆ ಈ ಕಣ್ಣು ಏನೇನು ದೃಶ್ಯಾವಳಿಗಳನ್ನ ತಂದು ಕೊಡ್ತಾ ಇದೆ ಅದನ್ನ ಗ್ರಹಿಸೋದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಲ್ಲಿ ಏನೇನು ಇದೆಯೋ ಇಡೀ ಪ್ರಪಂಚದಲ್ಲಿ ಕೆಲವನ್ನೆಲ್ಲ ಜಡ ಅಂತೀವಿ, ಕೆಲವನ್ನ ಚೈತನ್ಯ ಅಂತೀವಿ. ಆದ್ರೆ ಅದೆಲ್ಲ ಆಗೋದಕ್ಕೂ, ಜಡ ಆಗೋದಕ್ಕೂ ಆ ಪ್ರಕೃತಿ ಏನ್ ಕಾಣ್ತಾ ಇದೆ, ಆ ಪ್ರಕೃತಿ ಆಗೋದಕ್ಕೂ ಕೂಡ ಆ ಪರಬ್ರಹ್ಮನೇ ಕಾರಣ. ಹಾಗಾಗಿ ಅದರಲ್ಲೂ ಚೈತನ್ಯವನ್ನ, ಅಸ್ತಿತ್ವವನ್ನ ತುಂಬಿ, ನಂತರ ನಮ್ಮೊಳಗೂ ಅಸ್ತಿತ್ವ ಹಾಗೂ ಅರಿವಿನ ರೂಪದಲ್ಲಿ ಕಾಣಿಸ್ಕೊಂಡು ಅದನ್ನೆಲ್ಲ ಕಣ್ಣು ಒಳಗಡೆ ತಂದು ಮನಸ್ಸು ತಿಳ್ಕೊಂಡು, ಆ ಮನಸ್ಸು ತಿಳಿದಿದ್ದನ್ನ ತಾನು ಮತ್ತೆ ತಿಳಿಯುತ್ತೆ ಈ ಅರಿವು. ಇಷ್ಟು ಆಗಬೇಕು ಅಂದ್ರೆ ಏನಾಯ್ತು? ಇಲ್ಲಿ ಯಾರು ಮುಖ್ಯ, ಯಾರು ನಿಜವಾದ ಜ್ಯೋತಿ? ಇದೆಲ್ಲವನ್ನು ಆಗು ಮಾಡ್ತಾ ಇರುವಂಥ ಚೈತನ್ಯ ಶಕ್ತಿಯೇ ನಿಜವಾದ ಜ್ಯೋತಿ. ಇದೇ ಬಹಿರ್ಜ್ಯೋತಿ. ಸೂರ್ಯನಿಗೂ ಚೈತನ್ಯವನ್ನು ಕೊಟ್ಟು, ಕಣ್ಣಿಗೂ ಚೈತನ್ಯವನ್ನು ಕೊಟ್ಟು, ಮನಸ್ಸಿಗೂ ಚೈತನ್ಯವನ್ನು ಕೊಟ್ಟು, ಆ ಮನಸ್ಸಿನ ಎಲ್ಲ ಕ್ರಿಯೆಗಳನ್ನು ತಾನು ಅರಿತಾ ಇರುವಂಥ ಅರಿವು ಏನಿದೆ ಅದೇ ನಿಜವಾದ ಬಹಿರ್ಜ್ಯೋತಿ. ಆಯ್ತು, ಬಹಿರ್ಜ್ಯೋತಿ ಗೊತ್ತಾಯ್ತು. ಅಂತರ್ಜ್ಯೋತಿ ಏನು? ಇವಾಗ ನಾವು ಸುಮ್ಮನೆ ಇಲ್ಲೇ ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಂಡಿರ್ತೀವಿ, ಆವಾಗ ಮನಸ್ಸಿನೊಳಗಡೆ ಆಲೋಚನೆಗಳು ಓಡ್ತಾ ಇರುತ್ತೆ, ಅದೆಲ್ಲ ಗೊತ್ತಾಗ್ತಾ ಇರುತ್ತೆ ನನಗೆ. ಅದು ಯಾರು ತಿಳಿತಾ ಇರೋದು? ಅದೇ ಅಂತರ್ಜ್ಯೋತಿ. ಅಷ್ಟೇ ಅಲ್ಲ, ರಾತ್ರಿ ಮಲ್ಕೋತೀವಿ, ಬಾಗ್ಲೆಲ್ಲ ಹಾಕೊಂಡು ಲೈಟ್ ಎಲ್ಲ ಆರಿಸ್ಬಿಟ್ಟು, ಬೇಕಾದ್ರೆ ಹೊದಿಕೆನು ಇಲ್ಲಿವರೆಗೂ ಹಾಕೊಂಡು, ಯಾಕಂದ್ರೆ ಯಾವ್ದು ಬೆಳಕಿದ್ರೆ ಸರಿಯಾಗಿ ನಿದ್ದೆ ಬರಲ್ಲ, ಚೆನ್ನಾಗಿ ಎಲ್ಲಾದ್ನೂ ಮುಚ್ಕೊಂಡು ಮಲ್ಕೋತೀವಿ. ಮಲ್ಕೊಂಡ್ರೆ ಆಮೇಲೆ ಏನು ಒಳ್ಳೆ ಕನಸು. ಏನ್ ಕನಸು? ಇಂದ್ರನ ಅಲಕಾಪುರಿ ಕಾಣಿಸ್ತಾ ಇದೆ.
ಏನು ಜಗ 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 ಅಂತ ಬೆಳಕು. ಅಲ್ಲಿ ಎಲ್ಲಾರು ಇಂದ್ರಾದಿ ದೇವತೆಗಳೆಲ್ಲ ಆರಾಮವಾಗಿ ಕೂತ್ಕೊಂಡಿದ್ದಾರೆ. ಏನೆಲ್ಲ ಚೆನ್ನಾಗಿ ಆಭರಣಗಳನ್ನ ತೊಟ್ಕೊಂಡು ಕೂತ್ಕೊಂಡಿದ್ದಾರೆ. ರಂಭೆ, ಊರ್ವಶಿ, ಮೇನಕೆಯರೆಲ್ಲ ನರ್ತನ ಮಾಡ್ತಾ ಇದ್ದಾರೆ. ಏನು ವೈಭವ, ಏನು ದೃಶ್ಯಾವಳಿಗಳು, ಏನು ಕಣ್ಣು ಕೋರೈಸುವಂಥ ಅಲಂಕಾರಗಳೇನು, ಎಲ್ಲ ವೈಭವೋಪೇತವಾಗಿ ಕಾಣಿಸ್ತಾ ಇದೆ. ಒಂದು ಚೂರು ಏನು ಕೊರತೆ ಇಲ್ಲ. ಫಳ 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 ಅಂತ. ಯಾಕೆ ಕಾಣಿಸ್ತದು? ಕಗ್ಗತ್ಲು, ಕಾರ್ಗತ್ಲು ಎಲ್ಲ ಮುಚ್ಚಿಬಿಟ್ಟಿದ್ದೀನಿ. ಒಂದು ಚೂರು ಎಲ್ಲಿಂದು ಸಂಧಿಯಿಂದು ಬೆಳಕು ಬರೋ ಹಾಗಿಲ್ಲ. ನಾನು ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಏನು ವೈಭವ, ಹೇಗಾಯ್ತದು? ಅದೇ ಅಂತರ್ಜ್ಯೋತಿ. ಯಾವುದು ಬಹಿರ್ಜ್ಯೋತಿಯಾಗಿತ್ತೋ ಅದೇ ಜ್ಯೋತಿ, ಅದೇ ಅರಿವು ಆ ಮನಸ್ಸಿಗೆ ಚೈತನ್ಯವನ್ನು ಕೊಟ್ಟು, ಆ ಮನಸ್ಸು ಈ ಎಲ್ಲ ದೃಶ್ಯಾವಳಿಗಳನ್ನು ತಂದು ತೋರಿಸೋ ಹಾಗೆ ಮಾಡಿ ಅದನ್ನು ಮತ್ತು ತಾನೇ ಅರಿಯುವಂಥ ಜ್ಯೋತಿ, ಅದೇ ಅಂತರ್ಜ್ಯೋತಿ. ಪ್ರತ್ಯಕ್ ಜ್ಯೋತಿ ಆಯ್ತು, ಕನಸೆಲ್ಲ ಕಾಣಿಸ್ತು. ಇಂದ್ರನ ಅಲಕಾಪುರಿ ಎಲ್ಲ ನೋಡಾಯ್ತು, ನರ್ತನವನ್ನೆಲ್ಲ ನೋಡಾಯ್ತು, ಆಯ್ತು, ಖುಷಿ ಪಟ್ಟಾಯ್ತು. ಆಮೇಲೆ ಹಾಗೆ ನಿದ್ದೆ, ಏನು ಕನಸಿಲ್ಲ, ಗಾಢ ನಿದ್ದೆ. ಆಹಾ, ಅಲಕಾಪುರಿಗಿಂತಾನೂ ಚೆನ್ನಾಗಿದೆ ಇದು. ಯಾವುದೇ ತೊಂದರೆ ಇಲ್ಲ, ನಿರಾಳ ಶಾಂತಿ. ಎಷ್ಟೊತ್ತು ಮಲಗಿದ್ನೋ ಗೊತ್ತಿಲ್ಲ. ಎದ್ದ ಮೇಲೆ ಹೇಳ್ತೀನಿ ಏನ್ ಚೆನ್ನಾಗಿತ್ತು ಅಂತೀರಾ. ಒಳ್ಳೆ ಪ್ರಶಾಂತವಾಗಿ ನಿದ್ದೆ ಬಂತು. ಹೇಗೆ ಗೊತ್ತಾಯ್ತು? ಅಲ್ಲಿ ಏನೂ ಇರ್ಲಿಲ್ಲ ರೀ. ಕನಸಲ್ಲಿ ಎಷ್ಟು ಚೆನ್ನಾಗಿ ಅದೊಂಥರ ವೈಭವ ಚೆನ್ನಾಗಿತ್ತು, ಆದ್ರೆ ಗಾಢ ನಿದ್ದೆನೂ ತುಂಬಾ ಚೆನ್ನಾಗಿತ್ತಪ್ಪ. ಏನೂ ಇರ್ಲಿಲ್ಲ ಅಲ್ಲಿ, ಆದ್ರೂ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಅಂದ್ರೆ ಅಲ್ಲೂ ಕೂಡ ಅಲ್ಲಿ ಏನೂ ಇಲ್ಲ, ಹಾಯಾಗಿತ್ತು ಅನ್ನುವುದನ್ನ ಅರಿತಾ ಇರುವಂಥ ಜ್ಯೋತಿ ಅಲ್ಲೂ ಇದೆ. ಅದೇ ಅರಿವು. ಯಾವುದು ಬಹಿರ್ಜ್ಯೋತಿಯೋ, ಯಾವುದು ಅಂತರ್ಜ್ಯೋತಿಯೋ ಅದೇ ಪ್ರತ್ಯಕ್ ಜ್ಯೋತಿ. ಇದೆಲ್ಲ ಬೇರೆ ಬೇರೆ ಅಲ್ಲ, ಒಂದೇ. ಜ್ಯೋತಿರೇವ ಜ್ಯೋತಿ, ಅದು ಒಂದೇ ಜ್ಯೋತಿ. ಪರಂಜ್ಯೋತಿ, ಅದು ಪರಮವಾದ ಜ್ಯೋತಿ, ಅಲ್ಟಿಮೇಟ್. ಆತ್ಮಜ್ಯೋತಿ, ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ. ಅದು ಅದಕ್ಕೆ ಬೇರೆ ಯಾವ ಬೆಳಕು ಬೇಕಾಗಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬೆಳಗುವಂಥದ್ದು. ಇವಕ್ಕೆಲ್ಲ ಇವಾಗ ಸೂರ್ಯನಿಗೆ ಸೂರ್ಯನಾರಾಯಣ ಇದ್ರೆ ಮಾತ್ರ ಅವನು ಬೆಳಗ್ತಾನೆ, ತಾನಾಗೆ ಬೆಳಗೋ ಶಕ್ತಿ ಇಲ್ಲ. ಕಣ್ಣಿಗೆ ಅದರ ಹಿಂದೆ ಚೈತನ್ಯ ಇದ್ರೆ ಮಾತ್ರ ಕಣ್ಣು ಕೆಲಸ ಮಾಡುತ್ತೆ, ಇಲ್ಲದೆ ಹೋದ್ರೆ ಅದಕ್ಕೂ ಶಕ್ತಿ ಇಲ್ಲ. ಮನಸ್ಸಿಗೆ ಆ ಚೈತನ್ಯ ಇದ್ರೆ ಮಾತ್ರ ಕೆಲಸ ಮಾಡುತ್ತೆ, ಇಲ್ಲದೆ ಹೋದ್ರೆ ಏನು ಪ್ರಯೋಜನವಿಲ್ಲ. ಆದ್ರೆ ಈ ಜ್ಯೋತಿ, ಅದಕ್ಕೆ ಬೇರೆ ಯಾವ ಜ್ಯೋತಿಯ ಸಹಾಯನೂ ಬೇಕಾಗಿಲ್ಲ. ಅಂತಹ ಜ್ಯೋತಿ ಸ್ವಯಂ ಜ್ಯೋತಿ, ಆತ್ಮಜ್ಯೋತಿ. ಅದಕ್ಕೆ ಆತ್ಮಜ್ಯೋತಿ ಅಂತ ಕರೆಯೋದು. ಶಿವೋಸ್ಮ್ಯಹಂ, ಆ ಆತ್ಮಜ್ಯೋತಿಯೇ ಶಿವ, ಅದೇ ನಾನು ಅಂತ ಇದು ಹೇಳುತ್ತೆ. ಇದನ್ನೆಲ್ಲ ನಾವು ಗುರುಗಳ ಹತ್ರ ಹೋದ ತಕ್ಷಣ ಇದನ್ನು ತಿಳ್ಕೊಂಡಿರಲ್ಲ, ಆಮೇಲೆ ನಿಧಾನವಾಗಿ ತಿಳಿಸ್ತಾರೆ. ಮೊದಲು ನಮ್ಮ ಗುರುಗಳು ನಮಗೆ ಆತ್ಮದರ್ಶನ ಅಂತ ತರಗತಿಗಳನ್ನು ಮಾಡ್ತಾ ಇದ್ರು. ಸರಿ, ಅಲ್ಲಿ ಹೋದಾಗ ನಮಗೆ ಹೇಳಿದ್ರು, ನೋಡಿ ನಿಮ್ದೆಲ್ಲ ಹೆಸರುಗಳು, ಹೆಸರೆಲ್ಲ ಕೇಳಿದ್ರು. ನಿಮ್ಮ ಹೆಸರೇನು ಕಾತ್ಯಾಯಿನಿ, ನಿಮ್ಮ ಹೆಸರೇನು ವಾಣಿ, ನಿಮ್ಮ ಹೆಸರೇನು ಉಮಾ, ನಿಮ್ಮ ಹೆಸರೇನು ಪೂರ್ಣಿಮಾ, ಎಲ್ಲ ಹೆಸರು ಹೇಳಾಯ್ತು. ಸರಿ, ಇವತ್ತಿನಿಂದ ನೀವು ನಿಮ್ಮ ಹೆಸರಿನ ಹಿಂದೆ ಆತ್ಮಜ್ಯೋತಿ ಅಂತ ಸೇರಿಸ್ಕೋಬೇಕು. ಆತ್ಮಜ್ಯೋತಿ ಪೂರ್ಣಿಮಾ, ಆತ್ಮಜ್ಯೋತಿ ಕಾತ್ಯಾಯಿನಿ, ಆತ್ಮಜ್ಯೋತಿ ವಾಣಿ, ಆತ್ಮಜ್ಯೋತಿ ಉಮಾ ಅಂತ ಹೇಳಿ. ನೀವೆಲ್ಲರೂ ಆತ್ಮಜ್ಯೋತಿಯರು ಅಂತ ಹೇಳಿದ್ರು. ಸರಿ ಗುರುಜಿ, ನಾವೆಲ್ಲ ಆತ್ಮಜ್ಯೋತಿರು, ಆಯ್ತು ಹೇಳ್ತೀವಿ ಅಂತ ಅಂದ್ವಿ. ಅದು ತಿಂಗಳಿಗೊಂದು ಕ್ಲಾಸು. ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬರೋವಾಗಲೇ ಈ ಆತ್ಮಜ್ಯೋತಿ ಅಲ್ಲಿಗೋ ಹೋಯ್ತು, ಜ್ಞಾಪಕ ಇಲ್ಲ. ಆಮೇಲೆ ಮತ್ತೆ ಮುಂದಿನ ಕ್ಲಾಸಿಗೆ ಹೋದಾಗ ನಿಮ್ಮ ಹೆಸರೇನು, ಅವ್ರಿಗೇನೋ ಪಾಪ ನಮ್ಮ ಹೆಸರು ಮರ್ತೋಗಿದೆ ಅನ್ಕೊಂಡು ನಾವು ಕಾತ್ಯಾಯಿನಿ ಅಂದ ತಕ್ಷಣ ಅವ್ರ ಹತ್ರ ಒಂದು ತ್ರಿಶೂಲ ಇತ್ತು. ಆ ತ್ರಿಶೂಲದಲ್ಲಿ ಕೈಗೆ ಒಂದು ಪಟ್ ಅಂತ ಒಂದು ಪೆಟ್ಟು ಕೊಡೋರು. ಅವ್ರು ಜೋರಾಗೆಲ್ಲ ಹೊಡೆಯಲ್ಲ, ತುಂಬಾ ಕರುಣಾಳುಗಳು ನಮ್ಮ ಗುರುಗಳು.
ಸುಮ್ಮನೆ ಒಂದು ಸಣ್ಣದು ಹಿಂಗ್ ಹೊಡೆಯೋರು. ಏನಕ್ಕೆ ಹೊಡಿತಾರೆ ಇವರು ಅಂತ ಅರ್ಥವೇ ಆಗ್ತಿರ್ಲಿಲ್ಲ ನಮ್ಗೆ. ಯಾಕೆ ಹೊಡಿಯೋದು ಇವರು? ಅವಾಗ ಮತ್ತೆ ನಾನೇನು ಹೇಳಿದ್ದೆ ನಿಮಗೆ? ಆತ್ಮಜ್ಯೋತಿ ಕಾತ್ಯಾಯಿನಿ ಅಂತ ಹೇಳಬೇಕು ಅಂತ ಹೇಳಿರ್ಲಿಲ್ವಾ? ಓ ಹೌದು ಹೌದು ಹೇಳಿದ್ರಿ. ಆತ್ಮಜ್ಯೋತಿ ಅಂತ ಸೇರಿಸ್ಕೊಳ್ಳಿ. ಸರಿ ಆಯ್ತು ಅಂತ ಹೇಳೋದು. ಆದ್ರೆ ಮರ್ತು ಹೋಗುತ್ತೆ. ಯಾಕ ಆತ್ಮಜ್ಯೋತಿ ಅಂತ ಸೇರಿಸ್ಕೋಬೇಕು? ಇವಾಗ ಇದನ್ನೆಲ್ಲ ಕೇಳಿದ್ವಿ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಎಲ್ಲ ಕೇಳಿದ್ವಿ, ಹೌದು ಅಂತ ಅರ್ಥ ಆಯ್ತು ನಮ್ಗೆ. ಹೌದು, ಇರೋದು ಆ ಜ್ಯೋತಿ ಮಾತ್ರವೇ, ಅದೇ ಎಲ್ಲ ರೂಪಗಳಲ್ಲೂ ಕಾಣಿಸ್ಕೊಳ್ತಾ ಇದೆ. ಆ ರೂಪಗಳು ಏನು, ನಾಮರೂಪಗಳು ಏನು ಪ್ರಾಮುಖ್ಯ ಅಲ್ಲ, ಆ ಜ್ಯೋತಿಗೆ ಪ್ರಮುಖವಾದದ್ದು, ಎಲ್ಲ ಅರ್ಥ ಆಯ್ತು. ಆದ್ರೆ ಜ್ಞಾಪಕ ಇರಲ್ವೇ? ಏನ್ ಮಾಡೋದಪ್ಪ? ಅದಕ್ಕೆ ಇನ್ನೊಂದು ಪ್ರಕ್ರಿಯೆ ಎಷ್ಟೋ ಸರ್ತಿ ಮಾಡಿಸ್ತಾರ ಅವ್ರು. ಅದನ್ನ ನಾನು ಅದೊಂದು ಉದಾಹರಣೆಯಾಗಿ ತಗೊಂಡು ಹೇಳ್ತೀನಿ. ಇವಾಗ ಇಲ್ಲಿ ಇದೊಂದು ಕಾಗದ ಇದೆ. ಈ ಕಾಗದವನ್ನ ನಾನು ಹೀಗೆ ಮಡಿಸ್ಬಿಟ್ಟು ಒಂದು ಆಕಾರಕ್ಕೆ ತರ್ತೀನಿ. ನೋಡಿ, ಈ ಆಕಾರಕ್ಕೆ ತಂದಿದ್ದೀನಿ. ಇದೇನಿದು? ಇದು ದೋಣಿ ಅಲ್ವಾ? ನಿಮ್ಗೆಲ್ಲ ಕಾಣಿಸ್ತಾ ಇರಬಹುದು. ಈ ಆಕಾರಕ್ಕೆ ತಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಏನಿದು, ದೋಣಿ ಅಂತ ಗೊತ್ತಾಗುತ್ತೆ. ಇವಾಗ ನಾನು ಸುಮ್ಮನೆ ಇದನ್ನು ತೋರಿಸಿದ್ರು ದೋಣಿ ಅಂತ ಹೆಸರು ನನಗೆ ಜ್ಞಾಪಕ ಇರುತ್ತೆ. ದೋಣಿ ಅಂತ ಅಂದ್ಕೊಂಡ ತಕ್ಷಣನೂ ನನಗೆ ಈ ಒಂದು ಚಿತ್ರಣ ಬರುತ್ತೆ. ಎಲ್ಲ ಸರಿ. ಆದ್ರೆ ನಾನೇನ್ ಮಾಡಿದೆ ಇಲ್ಲಿ ತಪ್ಪು? ಇದು ಯಾವುದರಿಂದ ಆಗಿದೆ ಅನ್ನೋದನ್ನ ಬಿಟ್ಟು ಹಾಕ್ಬಿಟ್ಟೆ. ಈ ಒಂದು ಕಾಗದದಿಂದ ಮಾಡಿದೆ ನಾನು ಇದನ್ನ, ಕಾಗದದಿಂದ ಮಾಡಿದೆ. ಆದ್ರೆ ಮಾಡಿದ ಮೇಲೆ ನಾನೇನ್ ಮಾಡ್ಬಿಟ್ಟೆ, ಈ ರೂಪ ಮತ್ತು ನಾಮ ಇಷ್ಟಕ್ಕೆ ನನ್ನನ್ನ ಸೀಮಿತಗೊಳಿಸ್ಕೊಂಡೆ. ಇದನ್ನ ತೋರಿಸಿದ ತಕ್ಷಣ ದೋಣಿ ಅನ್ನೋದು, ದೋಣಿ ಅಂದ ತಕ್ಷಣ ಇದರ ಚಿತ್ರಣ. ಇದು ಯಾವ್ದ್ರಿಂದ ಆಗಿದೆ? ಕಾಗದದಿಂದ ಆಗಿದೆ. ಇಲ್ಲಿ ಎಲ್ಲೆಲ್ಲಿ ನೋಡಿದ್ರು ಇರೋದು ಕಾಗದಾನೆ. ಕಾಗದ ಬಿಟ್ರೆ ಇಲ್ಲಿ ಏನು ಬೇರೆ ಏನಿಲ್ಲ. ಆದ್ರೆ ಕಾಗದವನ್ನೇ ಬಿಟ್ಟು ಹಾಕ್ಬಿಟ್ಟೆ. ಬರೀ ದೋಣಿ 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 ಅಂತ ಇದ್ದೀನಿ. ಮೂಲ ವಸ್ತು ಮರ್ತೇ ಹೋಯ್ತು ನನಗೆ. ಈಗ ನಮಗ ಆಗಿರುವಂಥದ್ದು ಇದೇ ಫಜೀತಿ. ಇದನ್ನ ಕಾಗದದ ದೋಣಿ ಅಂತಾನೆ ಹೇಳ್ಬಿಡಿಪ್ಪ. ಯಾಕೆ ಬರೀ ದೋಣಿ ಅಂತ ಹೇಳ್ತೀರಾ? ಅದು ಯಾವ ವಸ್ತುವಿನಿಂದ ಆಗಿತ್ತೋ ಅದನ್ನ ಸೇರಿಸ್ಕೊಂಡು ಹೇಳ್ಬಿಡಿ. ಅವಾಗ ಈ ಮೂಲ ಮರೆಯೋದೇ ಇಲ್ವಲ್ಲ. ಇನ್ನೂ ಒಂದು ಉದಾಹರಣೆ ಹೇಳ್ತಾರೆ ನಮ್ಮ ಗುರುಗಳು. ಒಂದು ಕೃಷ್ಣನ ಸುಂದರವಾದ ವಿಗ್ರಹ ಕಾಣುತ್ತಂತೆ. ಓ ತುಂಬಾ ಚೆನ್ನಾಗಿದೆಪ್ಪ, ಕೃಷ್ಣ ಏನ್ ಚೆನ್ನಾಗಿದೆ ಅಂತಿದಂತೆ. ಆದ್ರೆ ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅನ್ನೋದು ನಮ್ಗೆ ಗಮನನೇ ಇರಲ್ಲ. ಅದು ಯಾವ್ದ್ರಿಂದ ಮಾಡಿದೆ ಅಂತಂದ್ರೆ ಅವಾಗ ನೋಡ್ಬಿಟ್ಟು, ಓ ಹಿತ್ತಾಳೆಯಿಂದ ಮಾಡಲ್ಪಟ್ಟಿದೆ, ಹಿತ್ತಾಳೆಯ ಅಥವಾ ಪಂಚಲೋಹದಿಂದ ಮಾಡಲ್ಪಟ್ಟಿದೆ, ಓ ಪಂಚಲೋಹದ ಕೃಷ್ಣನ ವಿಗ್ರಹ ಅಂತ ಮೊದಲೇ ಹೇಳ್ಕೊಂಡ್ಬಿಟ್ರೆ ಯಾವುದು ತಾಪತ್ರಯ ಇಲ್ಲ. ಅದನ್ನ ಆ ಕಡೆಗೆ ಇಟ್ಬಿಟ್ಟು ಬರೀ ಇಷ್ಟನ್ನ ಮಾತ್ರ ಹೇಳ್ಕೊಳ್ಳೋದು. ಆಮೇಲೆ ಅದು ಯಾವ್ದ್ರಿಂದ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಳೋದು. ಯಾಕೆ ಬೇಕದು? ಇವಾಗ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯೇಕ ಜ್ಯೋತಿ ಇದೆಲ್ಲ ವಿವರಣೆ ಕೊಟ್ವಲ್ಲ, ಏನ್ ಗೊತ್ತಾಯ್ತು ನಮ್ಗೆ? ಇಲ್ಲಿರೋದು ಬರೀ ಆತ್ಮಸ್ವರೂಪ ಮಾತ್ರವೇ, ಆ ಪರಂಜ್ಯೋತಿ ಮಾತ್ರವೇ, ಅದೇ ಎಲ್ಲವೂ ಆಗ ಕಂಡು ಬರ್ತಾ ಇದೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ಇದು ಕೂಡ ಅದೇ ಪ್ರಕೃತಿ ಈ ದೇಹ ಮನಸ್ಸು ಬುದ್ಧಿಗಳ ರೂಪದಲ್ಲಿ ಕಾಣ್ತಾ ಇದೆ. ಆ ಪ್ರಕೃತಿ ಬಂದಿದ್ದೆಲ್ಲಿಂದ? ಆ ಪರಶಿವನಿಂದಲೇ. ಸೊ ಇದು ಕೂಡ ಆ ಪರಬ್ರಹ್ಮನೇ. ಆಮೇಲೆ ಅದರಲ್ಲಿ ಒಳಗಿರುವಂಥ ಆ ಚೈತನ್ಯವು ಅದು ಪರಬ್ರಹ್ಮನೇ, ಎಲ್ಲವೂ ಪರಬ್ರಹ್ಮನೇ. ಅದಕ್ಕೆ ಆತ್ಮಜ್ಯೋತಿ ಕಾತ್ಯಾಯಿನಿ ಅಂತ ಹೇಳು. ಅವಾಗ ನಿನಗೆ ನಾನು ಬೇರೆ, ಪರಬ್ರಹ್ಮನಿಂದ ಬೇರೆ, ನನಗೆ ಬೇರೆಯಾದ ಒಂದು ವ್ಯಕ್ತಿತ್ವ ಇದೆ, ನನಗೆ ಅಸ್ತಿತ್ವ ಇದೆ ಅಂತ ಹೇಳ್ಕೊಳ್ಳೋದು ತಪ್ಪುತ್ತೆ. ಹಾಗೆ ಹೇಳ್ಕೊಂಡಾಗ ನಿನಗೆ ತೊಂದರೆ ಅನುಭವಿಸ್ತಾ ಇದೀಯಾ, ನೀನು ಒದ್ದಾಡ್ತಾ ಇದೀಯಾ, ದುಃಖ ಪಡ್ತಾ ಇದೀಯಾ, ಅದನ್ನ ಹುಡುಕೊಂಡು ಮೂಲ ಹುಡುಕೊಂಡು ಎಷ್ಟು ಪರದಾಡ್ತಾ ಇದೀಯಾ. ಅದ್ರ ಬದಲು ಸರಳವಾಗಿ ನೀನು ಆತ್ಮಜ್ಯೋತಿ ಕಾತ್ಯಾಯಿನಿ ಅಂತ ಹೇಳ್ಕೋ. ಎಷ್ಟು ಸುಲಭ ಅಲ್ವಾ? ಇನ್ನೆಲ್ಲೂ ಹುಡುಕ್ಲೇಬೇಕಾಗಿಲ್ಲ. ಆತ್ಮಜ್ಯೋತಿ ಕಾತ್ಯಾಯಿನಿ ಅಂದ್ರೆ ಆತ್ಮಜ್ಯೋತಿಯೇ ಕಾತ್ಯಾಯಿನಿ ರೂಪದಲ್ಲಿ ಕಾಣಿಸ್ಕೊಂಡಿದೆ. ಅದೇ ಆತ್ಮಜ್ಯೋತಿಯೇ ಇಲ್ಲೆಲ್ಲ ಯಾರ್ಯಾರಿದ್ದಾರೋ ಅದರೆಲ್ಲರ ರೂಪದಲ್ಲೂ ಅದೇ ಕಾಣಿಸ್ಕೊಂಡಿರೋದು ಅನ್ನೋ ಸತ್ಯ ತುಂಬಾ ಸರಳವಾಗಿ ತಿಳಿದು ಹೋಗುತ್ತಲ್ಲ. ಇನ್ಯಾಕಷ್ಟೆಲ್ಲ ಒದ್ದಾಡ್ಬೇಕು ನೀನು ಅಂತ ಹೇಳ್ತಾರೆ. ಹಾಗಾಗಿ ಇದು ಬಹಳ ಸರಳವಾದ, ಅತ್ಯಂತ ಪರಿಣಾಮಕಾರಿಯಾದ
ಪ್ರಕ್ರಿಯೆ ನಮ್ಮ ಗುರುಗಳು ತಿಳಿಸ್ಕೊಟ್ಟಿರುವಂಥದ್ದು. ಈ ಒಂದು ಶಬ್ದವನ್ನ ನಮ್ಮ ಹೆಸರಿನ ಹಿಂದೆ ಜೋಡಿಸ್ಕೊಂಡ್ಬಿಟ್ರೆ ಸದಾ ನಮ್ಮ ಮೂಲ ಸ್ವರೂಪ ನಮಗೆ ಜ್ಞಾಪಕದಲ್ಲಿರುತ್ತೆ. ಆಗ ವಿನೀತ ಭಾವನೂ ಬರುತ್ತೆ. ಈ ದೇಹನೇ ಏನು ದೊಡ್ಡದಲ್ಲ, ಅದಿರೋದ್ರಿಂದ ಇದು ನಡೀತಾ ಇದೆ, ಚೈತನ್ಯ ಇರೋದ್ರಿಂದ ಇದು. ಇವಾಗ ಆಲೂಗಡ್ಡೆ, ಇವರು ರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತಾರೆ. ಒಲೆ ಮೇಲೆ ನೀರಿಟ್ಬಿಟ್ಟು ಆಲೂಗಡ್ಡೆ 4 ಹಾಕೋದಂತೆ. ಆಮೇಲೆ ಒಲೆ ಉರಿ ಹಾಕೋದು. ಸ್ವಲ್ಪ ಹೊತ್ತಾದ್ಮೇಲೆ ನೀರು ಕಾಯುತ್ತೆ. ಆಮೇಲೆ ಆಲೂಗಡ್ಡೆಗಳೆಲ್ಲ ಟಣ್ಣ 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 ಅಂತ ಕುಣಿತಾ ಇರುತ್ತಂತೆ. ಆ ಉರಿನ ನಿಲ್ಲಿಸ್ಬಿಟ್ರೆ ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ. ಎಲ್ಲಿ ಕುಣಿಯಕ್ಕಾಗತ್ತವಕ್ಕೆ? ಕುಣಿಯಕ್ಕಾಗೋದೇ ಇಲ್ಲ. ಹಾಗೆ ಇದು ಕುಣಿತಾ ಇದೆ. ಈ ಕುಣಿತ ಯಾವ್ದ್ರಿಂದ ಸಾಧ್ಯವಾಗಿದೆ? ಆತ್ಮಜ್ಯೋತಿಯಿಂದ ಸಾಧ್ಯವಾಗಿದೆ. ಅದನ್ನಿಟ್ಕೋ ಜೊತೆಲಿ, ಆತ್ಮಜ್ಯೋತಿ ಕಾತ್ಯಾಯಿನಿ ಅಂತ ಕರ್ಕೋ. ಸುಲಭ ಅಲ್ವಾ ಅವಾಗ? ಇದು ಉಪಕರಣ, ಇದು ಕುಣಿತಾ ಇದೆ, ಕುಣಿಲಿ, ಎಷ್ಟು ದಿವಸ ಆಗುತ್ತೋ ಕುಣಿಲಿ. ಅದಕ್ಕೆ ವಹಿಸಿರೋ ಕೆಲಸಗಳನ್ನ ಮಾಡ್ಲಿ. ಅದು ತಾನೇ ಏನು ಮಾಡಕ್ಕಾಗಲ್ಲ ಅದರ ಕೈಯಲ್ಲಿ. ಪ್ರಕೃತಿ ಮೂಲಕ ಎಲ್ಲವೂ ನಡೀತಾ ಇರುತ್ತೆ, ನಡೀಲಿ ಅನ್ನುವ ಒಂದು ಜ್ಞಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಆತ್ಮಜ್ಯೋತಿ ಪ್ರಕ್ರಿಯೆ ಬಹಳ ಪರಿಣಾಮಕಾರಿಯಾಗಿರುತ್ತೆ. ನಾವು ಆತ್ಮಜ್ಯೋತಿ ಅಂತ ನಮ್ಮ ಹೆಸರಿನ ಹಿಂದೆ ಸೇರಿಸ್ಕೊಳ್ಳೋದನ್ನ ಮರೆಯದೇ ಇರೋಣ. ಈ ಆತ್ಮವಿಚಾರ ಪ್ರಕ್ರಿಯೆಯಲ್ಲಿ ಇದು ಮೊದಲನೇ ಪ್ರಕ್ರಿಯೆ. ಇನ್ನು ಎರಡನೇ ಪ್ರಕ್ರಿಯೆ ನೋಡ್ರಿ. ನೀವು ನಿಮ್ಮ ಬಯೋಡಾಟಾ ಅಲ್ಲ ಅನ್ನೋದು ಎರಡನೇ ಪ್ರಕ್ರಿಯೆ. ನಮ್ಮ ಗುರುಗಳು ಹೇಳೋದು ಏನಿದು ಅಂತ ಅನ್ಸುತ್ತೆ. ಅವ್ರೇನ್ ಮಾಡ್ತಾರೆ, ಯಾರಾದ್ರೂ ಅವ್ರ ಹತ್ರ ಹೋದಾಗ, ಇವಾಗ ಯಾರಾದ್ರೂ ನಮ್ಮ ಮನೆಗೂ ಬಂದ್ರು ನಾವು ನೀವ್ ಯಾರು ಅಂತ ಕೇಳ್ತೀವಿ. ಹಾಗೆ ನಮ್ಮ ಗುರುಗಳು ಕೇಳ್ತಾರೆ, ಯಾರು ನೀವು? ನಾನು ಕಾತ್ಯಾಯಿನಿ. ಅದ್ ನಿಮ್ ಹೆಸರಾಯ್ತ್ರಿ, ನೀವ್ ಯಾರ್ರಿ? ತಕ್ಷಣನೇ ವಿಚಿತ್ರ ಅನ್ಸುತ್ತೆ, ಇದೇನು ಹಿಂಗೆ ಹೇಳ್ತಾರಲ್ಲ. ಸರಿ ಆಯ್ತು, ಇನ್ಯಾವ ಥರ ಇವ್ರಿಗೆ ಪರಿಚಯ ಮಾಡ್ಕೊಡೋದು ನನ್ನ? ನಾನು ಇಂಜಿನಿಯರು. ಅದು ನಿಮ್ಮ ವೃತ್ತಿ ಆಯ್ತ್ರಿ, ನೀವ್ ಯಾರ್ರಿ? ನಾನು ಒಬ್ಳು ಸಂಗೀತಗಾರ್ತಿ. ಅದು ನಿಮ್ಮ ಪ್ರವೃತ್ತಿ ಆಯ್ತ್ರಿ, ನೀವ್ ಯಾರ್ರಿ? ನಾನು ಬಿ ಕೆ ಸುಬ್ರಹ್ಮಣ್ಯ ಅವರ ಹೆಂಡತಿ. ಅಯ್ಯೋ ಅದು ನಿಮ್ಮ ಸಂಬಂಧ ಆಯ್ತ್ರಿ, ನೀವ್ ಯಾರ್ರಿ? ಹೀಗೆ ಕೇಳ್ಕೊಂಡು ಬರ್ತಾರೆ. ಏನೇನು ಹೇಳಿದ್ರು ಅದಕ್ಕೆ ಏನೋ ಒಂದು ನಟಿಸ್ತಾರೆ. ಡಾಕ್ಟ್ರು ಅಂತೀವಿ, ಇಂಜಿನಿಯರು ಅಂತೀವಿ, ಇನ್ನೊಂದು ಅಂತೀವಿ, ಮತ್ತೊಂದು ಅಂತೀವಿ, ಎಲ್ಲವೂ ಹೀಗೆ. ವೃತ್ತಿ, ಪ್ರವೃತ್ತಿ, ಆಸಕ್ತಿ, ಸಂಬಂಧ ಇವುಗಳೇ ಆದ್ವು. ಹಾಗಾದ್ರೆ ನಾನು ಯಾರು ಅಂತ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಏನು ಉತ್ತರ ಕೊಡೋದಕ್ಕೆ ಗೊತ್ತಾಗಲ್ಲ. ಆವಾಗ ಅವರು ನಗ್ತಾ ಹೇಳ್ತಾರೆ, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಇದೆಲ್ಲವೂ ನೀವು ಮಾಡ್ತಾ ಇರೋ ಪಾತ್ರಗಳು, ನಿಮಗ್ ಸಿಗ್ತಾ ಇರುವಂಥ ಗೌರವಗಳು. ನೀವಲ್ಲ ಅದು. ನೀವು ಅದನ್ನೆಲ್ಲವನ್ನು ನೋಡ್ತಾ ಇರುವಂಥ ಸಾಕ್ಷಿ. ಅದೆಲ್ಲವೂ ನಿಮಗೆ ತಿಳಿತಾ ಇದೆ. ಆ ತಿಳಿತಾ ಇರುವಂಥ ಸಾಕ್ಷಿ ನೀವು ಹೊರತು ನೀವು ಅದಲ್ಲ ಅಂತ ತಿಳಿಸ್ಕೊಡ್ತಾರೆ. ಹಾಗಾಗಿ ನಾನು ಸಾಕ್ಷಿ ಅಂತ ತಿಳ್ಕೊಳ್ಳೋದಕ್ಕೆ ಅತ್ಯಂತ ಸರಳವಾಗಿ, ಸುಲಭವಾಗಿ ನೀವು ನಿಮ್ಮ ಬಯೋಡಾಟಾ ಅಲ್ಲ ಅನ್ನೋ ಒಂದು ಪ್ರಕ್ರಿಯೆ ಮೂಲಕ ತಿಳಿಸ್ಕೊಡ್ತಾರೆ. ನಾವು ಅದೇ ನಾವು ಅಂತ ತಿಳ್ಕೊಂಡು ಹಿಡ್ದಪ್ಪ ತಲೆ ಮೇಲೆ ಗಂಟಿಟ್ಕೊಂಡು ನನ್ನ ಸಮ ಯಾರೂ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಅದನ್ನ ಆಕ್ಚುಲಿ ನಾನು ಅಲ್ವೇ ಅಲ್ಲ. ಅದು ನನಗೂ ಅದಕ್ಕೂ ಸಂಬಂಧವೇ ಇಲ್ಲ. ಇವಾಗ ನಾನು ಭಿಕ್ಷುಕನ ಪಾತ್ರ ಮಾಡಿದ್ರೆ ನಾನು ಭಿಕ್ಷುಕ ಆಗ್ಬಿಡ್ತೀನಾ? ಇಲ್ಲ, ಅದೊಂದು ಪಾತ್ರ ಮಾಡ್ತೀನಿ ಅಷ್ಟೆ. ಹಾಗೆ ಇದೆಲ್ಲವೂ ಸಂಬಂಧಗಳೇ ಆಗಲಿ, ಅಥವಾ ಆಸಕ್ತಿಗಳೇ ಆಗಲಿ, ಪ್ರವೃತ್ತಿಗಳೇ ಆಗಲಿ, ವೃತ್ತಿಗಳೇ ಆಗಲಿ, ಇದೆಲ್ಲವೂ ಅಷ್ಟೇ ಇಲ್ಲಿ ಬಂದ ಮೇಲೆ ಈ ವ್ಯವಹಾರದಲ್ಲಿ ನಡೀತಾ ಇರುವಂಥ ಪಾತ್ರಗಳು. ಪಾತ್ರಧಾರಿ ನಾನು, ಇದನ್ನೆಲ್ಲವನ್ನು ತಿಳಿತಾ ಇರುವಂಥ ಅರಿವು ನಾನು ಅನ್ನೋದನ್ನ ನೀವು ನಿಮ್ಮ ಬಯೋಡಾಟಾ ಅಲ್ಲ ಅನ್ನೋ ಒಂದು ಪುಟ್ಟ ಪ್ರಕ್ರಿಯೆ ಮೂಲಕ ತಿಳಿಸ್ಕೊಡ್ತಾರೆ. ಆಮೇಲೆ ಎಲ್ಲ ಕೂತಿರ್ತೀವಿ, ಸರಿ
ನಿಮ್ಮ ಎಡಗೈನ ಎತ್ರಿ ಅಂತಾರೆ. ಸರಿ, ಎಡಗೈನ ಎತ್ತಿ. ನೀವೇನಾ ಎತ್ತಿದ್ದು? ಹೌದು ಗುರುಜಿ, ನಾನೇ ಎತ್ತಿದ್ದು. ನಿಜಾನಾ? ನೀವೇನಾ ಎತ್ತಿದ್ದು? ಇವ್ರೇನು ಹಿಂಗೆ ಕೇಳ್ತಾರೆ? ನಾನು ಎತ್ತದೆ ಇನ್ಯಾರು ಬಂದು ಎತ್ತಾರೆ ಇಲ್ಲಿ? ಹೌದು ಗುರುಜಿ, ನಾನೇ ಎತ್ತಿದ್ದು. ಹೌದಾ? ನಿಸ್ಸಂಶಯವಾಗಿ ನೀವೇ ಎತ್ತಿತ್ತಾನೆ, ಏನು ಸಂಶಯ ಇಲ್ಲ ತಾನೆ? ಯಾವ ಸಂಶಯನೂ ಇಲ್ಲ, ನಾನೇ ಎತ್ತಿದ್ದು. ಸರಿ, ಹಾಗಾದ್ರೆ ಈಗ ನಿಮ್ಮ ಕೈ ಎತ್ತಿದ್ರಿ ಅಲ್ವಾ? ಈ ಕೈ ಎತ್ತೋದಕ್ಕೆ ಹೃದಯದಿಂದ ಎಷ್ಟು ರಕ್ತ ಇಲ್ಲಿಗೆ ಪರಿಚಲನೆ ಆಯ್ತು ಅಂತ ಕೇಳ್ತಾರೆ. ಇದೇನಪ್ಪ ಹೀಗೆ ಕೇಳ್ತಾರೆ ಇವರು? ನಮಗ್ ಗೊತ್ತಿಲ್ಲ ಗುರುಜಿ ಅಂತ. ಇದು ವಿಚಿತ್ರವಾದ ಪ್ರಶ್ನೆ, ಯಾರು ಇದುವರೆಗೂ ಕೇಳೇ ಇಲ್ಲಪ್ಪ ನಮ್ಮನ್ನ. ಆಯ್ತು, ರಕ್ತ ಎಷ್ಟು ಬಂತು ಅಂತ ಗೊತ್ತಿಲ್ಲ ಅಲ್ವಾ? ಹೋಗ್ಲಿ ಬಿಡಿ. ಈ ಕೈ ಎತ್ತೋದಕ್ಕೆ ಇಲ್ಲಿ ಎಷ್ಟೊಂದು ನರತಂತುಗಳು ಕೆಲಸ ಮಾಡ್ತಲ್ವಾ? ನಿಮ್ಮ ಮೆದುಳಿನಿಂದ ಕೈ ಎತ್ತಬೇಕು ಅಂತ ಆದೇಶ ಬಂದು ಅದೆಲ್ಲ ಕೆಲಸ ನಡೀತಲ್ಲ, ಎಷ್ಟು ನರತಂತುಗಳು ಕೆಲಸ ಮಾಡಿದ್ವು ಅಂತ ಕೇಳ್ತಾರೆ. ಅದಕ್ಕೂ ಏನು ಉತ್ತರ ಇಲ್ಲ. ಯಾವತ್ತೂ ಆ ರೀತಿ ಯೋಚನೆನೇ ಮಾಡಿಲ್ಲ. ಗೊತ್ತಿಲ್ಲ ಗುರುಜಿ ನಮ್ಗೆ. ಮತ್ ನೀವೇ ಹೇಳಿದ್ರಲ್ರಿ ನಿಮ್ ಕೈ ನೀವೇ ಎತ್ತಿದ್ದು. ನಾನೇ ಎತ್ತಿದ್ದು. ಮತ್ತೆ ಇದೆಲ್ಲ ಗೊತ್ತಿರ್ಬೇಕಲ್ವಾ? ಈಗ ಒಂದು ಕೆಲಸ ನಿಮ್ಗೆ ವಹಿಸಿದೀವಿ ಅಂದ್ರೆ ಆ ಕೆಲಸದ ಆಳ ಅಗಲ ವಿಸ್ತಾರ ಎಲ್ಲವೂ ನಿಮಗ್ ಗೊತ್ತಿದ್ರೆ ತಾನೇ ನೀವು ಮಾಡೋದು ಅಂತ ಹೇಳಕ್ಕಾಗತ್ತೆ. ನಿಮ್ಗೆ ಏನೂ ಗೊತ್ತೇ ಇಲ್ವಲ್ಲ ಇದ್ರಲ್ಲಿ, ಮತ್ ನೀವು ಮಾಡಿದ್ದು ಅಂತ ಹೆಂಗ್ ಹೇಳ್ತೀರಿ ಅಂತಾರೆ. ಬಹಳ ವಿಚಿತ್ರ ಅನ್ಸ್ಬಿಡುತ್ತೆ, ಆಶ್ಚರ್ಯನೂ ಆಗತ್ತೆ, ಆದ್ರೆ ಅದು ಸತ್ಯ ಕೂಡ ಹೌದು ಅಂತ. ಇದೇ ರೀತಿಯಲ್ಲಿ ಇನ್ನೊಂದು ಪ್ರಕ್ರಿಯೆಯನ್ನು ಮಾಡಿಸ್ತಾರೆ. ಕ್ಲಾಸ್ ಮಾಡ್ತಾ ಇರ್ತಾರೆ, ಆಮೇಲೆ ಕಾಫಿ ಸಮಯ. ಕಾಫಿ ಮಾಡ್ತೀರಾ ಯಾರಾದ್ರೂ ಅಂತಾರೆ. ಹ್ಞೂ ಗುರುಜಿ, ಯಾರು ಮಾಡ್ತೀರಿ? ನಾನು ಮಾಡ್ತೀನಿ ಅಂತ ಯಾರೋ ಒಬ್ರು ಹೇಳ್ತಾರೆ. ಚೆನ್ನಾಗ್ ಬರುತ್ತಾ ಕಾಫಿ ಮಾಡಕ್ಕೆ? ಬರುತ್ ಗುರುಜಿ. ಚೆನ್ನಾಗ್ ಮಾಡ್ತೀರೇನ್ರಿ? ನೀವೇ ಮಾಡ್ತೀರೇನ್ರಿ? ಹೌದು ಗುರುಜಿ, ನಾನೇ ಮಾಡ್ತೀನಿ. ಖಂಡಿತ ನೀವೇ ಮಾಡ್ತೀರಾ? ಹೌದು. ಸರಿ, ಇವಾಗೇನ್ ನೀವು ಕಾಫಿ ಮಾಡೋದು ಬೇಡ, ಕೂತ್ಕೊಳ್ಳಿ. ನೀವೇ ಮಾಡ್ತಿರ್ತಾನೆ? ಹೌದು ಗುರುಜಿ, ಮಾಡ್ತೀನಿ. ಆಮೇಲೆ ಬೇರೆಯವರು ಅನ್ಕೋತಾ ಇರ್ತಾರೆ, ಇವ್ರು ಏನು ಅಷ್ಟು ಸತ್ತಿ ಕೇಳ್ತಾರೆ, ಅಲ್ಲ ಹೆಂಗಸರು ನಾವು ಒಂದು ಕಾಫಿ ಚೆನ್ನಾಗಿ ಮಾಡಕ್ ಬರಲ್ವಾ, ಇವ್ರಿಗೇನು ಅನುಮಾನ ಹೀಗೆ ಅಂತ ಅನಿಸ್ತಾ ಇರುತ್ತೆ ನಮ್ಗೆ. ಆಮೇಲೆ ಕೇಳ್ತಾರೆ, ಸರಿಯಪ್ಪ ಕಾಫಿ ಮಾಡೋದಕ್ಕೆ ಏನೇನು ಬೇಕು? ಹಾಲು, ನೀರು, ಕಾಫಿ ಪುಡಿ, ಸಕ್ಕರೆ, ಇದಿಷ್ಟು ಬೇಕು. ಅಷ್ಟೇನಾ? ಸರಿ ಆಯ್ತು, ಆಮೇಲೆ ನೋಡೋಣ. ಇವಾಗ ಹಾಲು ನೀವು ಮಾಡಿದ್ರೇನ್ರಿ? ಹಾಲು ನಾನೆಲ್ಲಿ ಮಾಡೋಕ್ಕಾಗತ್ತೆ ಗುರುಜಿ? ಅದು ಡೈರಿಯಿಂದ ಅಂಗಡಿಗಳಿಗೆಲ್ಲ ಸಪ್ಲೈ ಆಯಿತು. ಹಸುಗಳು ಹಾಲನ್ನ ರೈತರೆಲ್ಲ ಡೈರಿಗೆ ಹಾಕಿದ್ರು, ಅದು ಅಲ್ಲಿಂದ ಇಲ್ಲಿಗೆಲ್ಲ ಬಂತು, ಅದನ್ನ ನಾನು ಕೊಂಡ್ಕೊಂಬಂದೆ. ಆಯ್ತಪ್ಪ. ಕಾಫಿ ಪುಡಿ ನೀವು ಮಾಡಿದ್ರಾ? ಅದು ಹೆಂಗೆ ಮಾಡೋಕ್ಕಾಗತ್ತೆ? ಮತ್ತೆ ಅದೆಲ್ಲಿಂದ ಬಂತು? ಅದೇ ಬೆಳೆದ್ರು ಕಾಫಿ ಬೆಳೆನ ರೈತರು, ಆಮೇಲೆ ಅದನ್ನೆಲ್ಲ ಸಂಸ್ಕರಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಆಮೇಲೆ ಅದೆಲ್ಲ ಅಂಗಡಿಗಳಿಗೆ ಸಪ್ಲೈ ಆಯಿತು, ಅಲ್ಲಿಂದ ತೊಗೊಂಬಂದಿದ್ದೀನಿ ನಾನು. ಸಕ್ಕರೆನೋ? ಸಕ್ಕರೆನೂ ನಾನು ಮಾಡೋಕ್ಕಾಗಿಲ್ಲ, ಮಾಡೋದು ಇಲ್ಲ, ಆಗಲ್ಲ ಅದು. ಅದು ಕಬ್ಬನ್ನೆಲ್ಲ ಬೆಳೆದ್ರು, ಅದನ್ನೆಲ್ಲ ಸಂಸ್ಕರಿಸಿ ಅದನ್ನು ಸಕ್ಕರೆ ಮಾಡಿದ್ರು, ಅದು ಎಲ್ಲ ಮತ್ತೆ ಅಂಗಡಿಗಳಿಗೆ ಬಂತು ಬೇರೆ ಬೇರೆ ಇದರಲ್ಲಿ. ಆಮೇಲೆ ನಾನು ಅಂಗಡಿಯಿಂದ ತೊಗೊಂಬಂದೆ. ಹಾಲು, ಸಕ್ಕರೆ, ಕಾಫಿ ಪುಡಿ, ನೀರು. ನೀವು ನೀರು ಮಾಡಿದ್ರಾ? ಅಯ್ಯೋ, ನಾನೆಲ್ಲಿ ನೀರು ಮಾಡೋಕ್ಕಾಗತ್ತೆ ಗುರುಜಿ? ನೀರು ಪ್ರಕೃತಿ ಕೊಟ್ಟಿದೆ, ಹರಿತಾ ಇದೆ ಎಲ್ಲ ಕಡೆ. ಅದನ್ನ ಶುದ್ಧೀಕರಿಸ್ಬಿಟ್ಟು ನಮಗೆ ನಲ್ಲಿಗಳಲ್ಲಿ ಬಿಡ್ತಾರೆ, ಅದನ್ನು ತಗೊಂಡು ನಾವು ಫಿಲ್ಟರ್ಗಳಿಗೆಲ್ಲ ಹಾಕ್ಕೊಂಡು ಅದನ್ನು ಉಪಯೋಗಿಸ್ತೀವಿ. ಸರಿ, ಇನ್ನೇನು ಬೇಕ್ರಿ? ಬೆಂಕಿ ಬೇಕು. ಬೆಂಕಿ ನೀವು ಮಾಡಿದ್ದ? ಅಯ್ಯೋ ಇಲ್ಲ, ಗ್ಯಾಸು ಸಪ್ಲೈ ಮಾಡ್ತಾರೆ. ಇವಾಗಂತೂ ನೋಡಿ ಗ್ಯಾಸೇ ಇಲ್ಲ. ಈ ಯುದ್ಧದಿಂದ ಗ್ಯಾಸ್ಗೆ ಎಷ್ಟು ಫಜೀತಿ ಆಗಿದೆ. ಗ್ಯಾಸ್ ಎಲ್ಲಿಂದಲೋ ಬರೋದು, ಅದು ಅಲ್ಲಿಂದ ಬಂದಮೇಲೆ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ಈ ಥರ ಎಲ್ಲ ಕಡೆಗೂ ವಿತರಣೆ ಮಾಡಿ ಅದು ನಮ್ಮ ಮನೆಗೆ ಬಂದು ನಾನು ಆಮೇಲೆ ಆ ಸ್ಟವ್ಗೆ ಅದನ್ನ ಸಂಪರ್ಕ ಮಾಡಿಕೊಂಡು ಅಲ್ಲಿ ಹಚ್ಚಿ ಅಲ್ಲಿ ಉರಿ ಬೆಂಕಿ ಆಯಿತು. ಮತ್ತೆ ಇನ್ನೇನಿದು? ಯಾವ್ದನ್ನ ನೀವು ಮಾಡಿದ್ರಿ? ಅದನ್ನೆಲ್ಲ ನಾನು ಮಾಡೋಕ್ಕಾಗಲ್ಲ. ಏನು ಅಂದರೆ ಅದು ಕುದಿಸ್ಬಿಟ್ಟು ನೀರನ್ನ ಡಿಕಾಕ್ಷನ್, ಅದೇ ಪುಡಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಡಿಕಾಕ್ಷನ್ ಬಂತು. ಆ ಡಿಕಾಕ್ಷನ್ನ ಹಾಲನ್ನು ಬಿಸಿ ಮಾಡಿಕೊಂಡೆ, ಸಕ್ಕರೆ ಹಾಕ್ಬಿಟ್ಟು
ಕಲಕ್ಬಿಟ್ಟು ಕೊಡ್ತೀವಿ. ಅದನ್ನ ನಾನು ಮಾಡ್ತೀನಿ. ಅದನ್ನ ನೀವು ಮಾಡ್ತೀರಾ? ಆಯ್ತು, ಅಷ್ಟನ್ನಾದ್ರೂ ಮಾಡ್ತೀರಲ್ಲ ನೀವು, ಅಷ್ಟನ್ನ ಮಾಡ್ತೀನಿ. ಅಷ್ಟನ್ನ ಮಾಡಕ್ಕೆ ನಿಮ್ಮ ಹೃದಯದಿಂದ ಎಷ್ಟು ರಕ್ತ ಖರ್ಚಾಯ್ತು? ಮತ್ತೆ ಅದೇ ಪ್ರಶ್ನೆ. ಎಡಗೈ ಎತ್ತದಾಗ ಕೇಳಿದ್ರಲ್ಲ, ಆ ಥರ ಪ್ರಶ್ನೆ. ಮತ್ತೆ ಬಂತಪ್ಪ ಸಮಸ್ಯೆ. ಎಲ್ಲಿ ಗೊತ್ತು ನನಗೆ? ಗೊತ್ತಿಲ್ಲ. ಎಷ್ಟು ನರತಂತುಗಳು ಕೆಲಸ ಮಾಡಿದ್ವು? ಗೊತ್ತಿಲ್ಲ. ಮತ್ ನೀವೇನ್ ಮಾಡಿದ್ದು? ಏನು ಉತ್ತರ ಇಲ್ಲ. ಅದಕ್ಕಿನ್ನೂ ಒಂದು ಹೇಳ್ತಾರೆ ತಮಾಷೆಯಾಗಿ ಕಥೆ. ಏನು? ಒಂದು ಸಮುದ್ರ ಆಯ್ತಂತೆ. ಸಮುದ್ರದ ಹತ್ರ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ, ದಪ್ಪ ಮೀಸೆವನು. ಒಂದು ದೊಣ್ಣೆ ಹಿಡ್ಕೊಂಡು ಕೂತಿದ್ದ. ಸಮುದ್ರದ ಅಲೆಗಳು ತಂಪಾಡುತ್ತಾವು, ಏರ್ತಾ ಇದ್ವು, ಇಳಿತಾ ಇದ್ವು, ಏರ್ತಾ ಇದ್ವು, ಇಳಿತಾ ಇದ್ವು. ಇವನು ಆ ಅಲೆಗಳು ಏರಿದ ತಕ್ಷಣ ಏರಿ 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 ಮೇಲಕ್ಕೆ 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 ಅನ್ನೋನು. ಅವು ಕೆಳಕ್ಕೆ ಇಳಿದ ತಕ್ಷಣ ಕೆಳಕ್ಕೆ 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 ಅನ್ನೋನು, ಆ ಕೋಲ್ ಇಟ್ಕೊಂಡು. ನೋಡಿ ಜನರಿಗೆ ನಗು ಅಂದ್ರೆ ನಗು. ಇವನ್ಗೇನಪ್ಪ ಈ ತರ ಕೆಲಸ? ಏನಪ್ಪ ಮಾಡ್ತಾ ಇದೀಯ ನೀನು? ಕಾಣ್ತಾ ಇಲ್ವಾ? ನಾನು ಆ ಅಲೆಗಳಿಗೆ ನಿರ್ದೇಶನ ಕೊಡ್ತಾ ಇದ್ದೀನಿ. ಹೇಳ್ಬೇಕು, ಇಳಿಬೇಕು. ನಾನು ಹೇಳ್ದಾಗ ಹೇಳ್ಬೇಕು, ಇಳಿಬೇಕು. ಎಲ್ಲಾದ್ರೂ ಉಂಟೇನ್ರಿ? ಯಾರಾದ್ರೂ ಪಪ್ಪಕ್ಕಾಗತ್ತಾ? ನಗು ಬರಲ್ವಾ? ಇವನ್ ಹೇಳ್ದಾಗ ಅವು ಕೇಳುತ್ತವಾ? ಅವು ಪಾಡ್ಗ ಅವು ಮಾಡ್ತಾ ಇದೆ. ಇವನ್ ಅಲ್ಲಿ ಕೂತ್ಕೊಂಡು ಹೇಳಿ ಹೇಳಿ ಹೇಳಿ, ಇಳಿರಿ ಇಳಿರಿ ಇಳಿರಿ, ಮೇಲೆ ಮೇಲೆ ಮೇಲೆ, ಕೆಳಕ್ಕೆ ಕೆಳಕ್ಕೆ ಕೆಳಕ್ಕೆ, ಅಪ್ 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 ಅಪ್, ಡೌನ್ 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 ಅಂದ್ರೆ ಹುಚ್ಚುತನ ಅಲ್ವಾ? ಇದೇ ಹುಚ್ಚುತನ ನಾವು ಮಾಡ್ತಾ ಇದೀವಿ. ಅದನ್ನ ನೋಡಿದಾಗ ನಗ್ತೀವಿ. ಆದ್ರೆ ಇಲ್ಲಿ ಮಾತ್ರ ನಾನೇ ಮಾಡ್ತಿರೋದು ಅಂತ ನಮಗನ್ನಿಸ್ತಾ ಇದೆ. ನಾವು ನಿದ್ದೆ ಮಾಡಿದಾಗ ಎಲ್ಲ ದೇಹದ ಕ್ರಿಯೆಗಳು ನಡೀತಾನೇ ಇರುತ್ತೆ. ಅಲ್ಲಿ ಯಾರಪ್ಪ ನಾನು ನಾನು ಅನ್ನೋನೇ ಎಲ್ಲೋ ಹೊಟ್ಟೋಗಿರ್ತಾನೆ. ಆದ್ರೂ ದೇಹದ ಜೀರ್ಣ ಕ್ರಿಯೆಗಳು ಇನ್ನೊಂದು ಮತ್ತೊಂದು ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ಆದ್ರೆ ಎದ್ಮೇಲೆ ಮಾತ್ರ ಕೆಲಸಗಳಿಗೆಲ್ಲ ನಾನ್ ಮಾಡಿದೆ ಅಂತ. ಕೆಲಸಗಳು ಅಷ್ಟೇ ಆ ಪ್ರಕೃತಿಯಿಂದಲೇ ಆಗ್ತಾ ಇರೋದು. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಪ್ರಕೃತಿ ಎಲ್ಲ ಮಾಡ್ತಾ ಇದೆ, ಎಲ್ಲ ನಡೀತಾ ಇದೆ ಸಮರ್ಪಕವಾಗಿ. ಮಧ್ಯದಲ್ಲಿ ಅಹಂಕಾರ ಎದ್ಬಿಟ್ಟು ನಾನ್ ಮಾಡಿದೆ ಅಂತ ಓನರ್ಶಿಪ್, ಮಾಲೀಕತ್ವವನ್ನ ತಗೊಳ್ತಾ ಇದೆ ಅದು. ಇನ್ನೂ ಒಂದು ಉದಾಹರಣೆ ಹೇಳ್ತಾರೆ. ಒಬ್ರದ್ದು ಮನೆ ಅವ್ರು ಮಾರಾಟ ಮಾಡಬೇಕು, ಇನ್ನೊಬ್ರು ಮನೆ ಕೊಂಡ್ಕೋಬೇಕು. ಇವನ್ ಬರ್ತಾನೆ ದಳ್ಳಾಳಿ, ನೋಡ್ರಿ ನಿಮಗ್ ಮನೆ ಮಾರಿಸ್ಕೊಡ್ತೀನಿ ನಾನು, ನನಗೆ ನೀವು ಇಷ್ಟು ಕಮಿಷನ್ ಕೊಡ್ಬೇಕು. ಇನ್ನೊಬ್ರಿಗೆ ಹೇಳ್ತಾರೆ, ನಿಮಗ್ ಮನೆ ಕೊಡಿಸ್ತೀನಿ, ನೀವು ನನಗೆ ಇಷ್ಟು ಕಮಿಷನ್ ಕೊಡ್ಬೇಕು. ಮಾರಾಟ ಎಲ್ಲ ಆಗುತ್ತೆ. ಆಮೇಲೆ ಇವನ್ ಹೇಳ್ಕೊತಾನೆ, ನಾನು ಇವ್ರಿಗೆ ಮಾರಿಸ್ಕೊಟ್ಟೆ ಮನೇನ, ನಾನು ಇವ್ರಿಗೆ ಕೊಡಿಸ್ದೆ ಮನೇನ ಅಂತ ಹೇಳ್ತಾನೆ. ಇವಂದ್ ಏನೂ ಇಲ್ಲ, ಇವನ್ ಪಾತ್ರವೇ ಇಲ್ಲ. ಇವನ್ ಇಲ್ದೆ ಹೋದ್ರು ಅವ್ರಿಗೆ ಸಿಗ್ತಾ ಇದ್ರು. ಅವ್ರು ಇವಾಗ ನೋ ಬ್ರೋಕರೇಜ್ ಅನ್ಬಿಟ್ಟು ಎಲ್ಲ ಅಡ್ವರ್ಟೈಸ್ಮೆಂಟ್ ಹಾಕರ್ ಬರಲ್ವಾ? ಯಾರೋ ಒಬ್ರಿಗೊಬ್ರಿಗೆ ಹೇಳಿ ಮಾಡಿ ಗೊತ್ತಾಗುತ್ತೆ ಮನೆ ಮಾರಾಟಕ್ಕಿದೆ ಅಂತ. ಇಲ್ಲ, ನಾನೇ ಮಾಡಿದ್ದು, ನನ್ನಿಂದಲೇ ಆಗಿದ್ದು. ನಾನು ಇಲ್ದೆ ಹೋಗಿದ್ರೆ ಅದು ಕೆಲಸವೇ ಆಗ್ತಾ ಇರ್ಲಿಲ್ಲ. ಮುದುಕಿ ಜಂಬ ಅಂತಾರಲ್ಲ, ನನ್ನ ಕೋಳಿಯಿಂದಾನೇ ಕೋಳಿ ಬೆಳಗಾಗೋದು. ಬೆಳಗಾಗೋದು ಕೋಳಿ ಕೂಗೋದ್ರಿಂದ ಆಗತ್ತಾ? ಆ ಬೆಳಗಾದಾಗ ಈ ಕೋಳಿಗೂನು ಕೂಗ್ಬೇಕು ಅನ್ಸಿ ಕೂಗುತ್ತಷ್ಟೆ. ಅದು ಕೋಳಿಯಿಂದಲೇ ಬೆಳಗಾಯ್ತು ಅಂತಾಳು. ಈ ರೀತಿಯಲ್ಲಿ ಈ ಅಹಂಕಾರ ತನ್ನದಲ್ಲದೇ ಇರುವಂಥ, ತನಗೆ ಸಂಬಂಧವೇ ಇಲ್ಲದೆ ಇರುವಂಥ, ತಾನು ಕಿಂಚಿತ್ತೂ ಅದ್ರಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ಎಲ್ಲ ಕೆಲಸಗಳನ್ನ ನಾನೇ ಮಾಡಿದೆ ಅಂತ ಹೇಳ್ಕೊಡುತ್ತೆ. ಹಾಗಾಗಿ ಇದನ್ನ ತಿಳ್ಕೊಳ್ಳಿ. ಈ ಜಂಬ ಬಿಡಿ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ, ಒಪ್ಕೊಳ್ಳಿ. ಆ ಭಗವಂತನ ಶಕ್ತಿ, ಆ ಚೈತನ್ಯ ನಡೆಸ್ತಾ ಇದೆ ಪ್ರತಿಯೊಂದನ್ನುವೇ ಅಂತ ನಮ್ರತೆಯನ್ನ ಕಲ್ತ್ಕೊಳ್ಳಿ. ಎಲ್ಲವೂ ನಡೀತಾ ಇದೆ, ನಾಹಂ ಕರ್ತ ಹರಿರೇವ ಕರ್ತ ಅನ್ನೋದನ್ನ ತಿಳ್ಕೊಂಡ್ರೆ ಆಗ ಈ ಅಹಂಕಾರದಿಂದ ಹೊರಗೆ ಬರ್ತೀರಿ. ಮನಸ್ಸು ಶುದ್ಧವಾಗುತ್ತೆ, ಜ್ಞಾನದಲ್ಲಿ ನೀವು ನೆಲೆ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ಅತ್ಯಂತ ಸರಳವಾದ ಪ್ರಕ್ರಿಯೆ. ಎಡಗೈ ಎತ್ತೋದು, ಕಾಫಿ ಮಾಡೋದು ಇದನ್ನು. ಇನ್ನು ಮುಂದಿನ ಪ್ರಕ್ರಿಯೆಯನ್ನು ನೋಡೋದಾದ್ರೆ, ನಿಮ್ಮ ಕಿರುಬೆರಳು ತೋರಿಸ್ರಿ ಅಂತ. ಸರಿ, ಕಿರುಬೆರಳನ್ನು ತೋರಿಸೋದು. ಹಾ, ಇದು ನಿಮ್ ಕಿರುಬೆರಳ? ಹೌದು. ಎಲ್ಲಿಂದ ಎಲ್ಲಿ ತನಕ ಇದೆ? ಇಲ್ಲಿಂದ
ಇಲ್ಲಿ ತನಕ ಇದೆ. ಹೌದಾ? ಸರಿನೇನ್ರಿ? ಎಲ್ರಿಗೂ ಹೌದಾ? ಎಲ್ರು ಹೇಳಿ. ಸರಿಗೆ ಹೇಳ್ತಿದ್ದಾರಾ? ಎಲ್ರು ಸರಿ. ಇಲ್ಲಿಂದ ಇಲ್ಲಿ ತನಕ ಇದೆ, ಸರಿಯಾಗಿದೆ ಅಂತ ಹೇಳ್ತೀವಿ. ನಮಗಷ್ಟೇ ಗೊತ್ತಿರೋದು. ಆಮೇಲೆ ಅವ್ರು ಹೇಳ್ತಾರೆ ಆಯ್ತಪ್ಪ ಇಲ್ಲಿಂದ ಇಲ್ಲಿ ತನಕ ಇದೆ ಅಂತ ಹೇಳ್ತಾ ಇದ್ದೀವಿ. ಇವಾಗ ಇದು ಸರಿಯಾಗಿ ಇರ್ಬೇಕಾದ್ರೆ ಇದಕ್ಕೆ ರಕ್ತ ಪರಿಚಲನೆ ಆಗ್ಬೇಕಲ್ವಾ? ಹೌದು, ರಕ್ತ ಪರಿಚಲನೆ ಆಗ್ಲೇಬೇಕು. ಎಲ್ಲಿಂದ ಬಂತು ರಕ್ತ? ಹೃದಯದಿಂದ ಬಂತು. ಅಂದ್ರೆ ಹೃದಯದಿಂದ ರಕ್ತನಾಳದ ಮೂಲಕ ಇಲ್ಲಿ ತನಕ ಬಂತು. ಹೌದು. ಅಂದ್ರೆ ಏನಾಯ್ತು? ಈ ಒಂದು ಬೆರಳು ಹೃದಯದ ತನಕ ಇದೆ, ಅಲ್ಲಿ ತನಕ ಅದಕ್ಕೆ ಸಂಪರ್ಕ ಇಲ್ಲದೆ ಹೋದ್ರೆ ಇದು ಹೀಗೆ ಮಾಡಕ್ಕಾಗತ್ತಾ? ಇರಕ್ಕಾಗತ್ತಾ? ಇದು ಸತ್ತೋಗ್ಬಿಡುತ್ತಿದ್ದು, ಕೊಳತೋಗ್ಬಿಡುತ್ತೆ ಅಲ್ವಾ? ಇವಾಗ ಸತ್ತದ ಹೆಣ್ದು ಕೊಳತು ಹೋಗ್ಬಿಡುತ್ತಲ್ಲ, ಒಂದ್ ದಿವಸ ಇಡೋ ಹೊರೊಳಗೆ ಗಬ್ಬು ವಾಸನೆ ಎದ್ದು ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ಏನು ರಕ್ತ ಪರಿಚಲನೆ ಆಗ್ತಾ ಇಲ್ಲ. ಹಾಗಾಗಿ ಹೃದಯವರೆಗೂ ಇದೆ. ಸರಿ. ಆಮೇಲೆ ಇದು ನೀವು ಹೀಗೆ ಮಾಡ್ಬೇಕಾದ್ರೆ ಮೆದುಳಿನಿಂದ ಅಲ್ಲಿ ನರತಂತುಗಳು ಕೆಲಸ ಮಾಡಿ ಹೀಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೌದಲ್ವಾ? ಹೌದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಸ್ಟ್ರೋಕ್ ಆಗೋಗಿರುತ್ತಲ್ಲ, ಆವಾಗ ಅದು ನರತಂತುಗಳು ಕೆಲಸ ಮಾಡಲ್ಲ, ಅದು ಹೀಗೆ ಆಡ್ಸಕ್ಕಾಗಲ್ಲ ಅವಾಗ. ಅಂದ್ರೆ ಏನಾಯ್ತು? ಇದು ಇಲ್ಲಿವರೆಗೂ ಸಂಪರ್ಕವನ್ನ ಪಡೆದಿದೆ. ಬರೀ ಇಷ್ಟುದ್ದ ಇಲ್ಲ, ಅದು ಇಲ್ಲಿಂದ ಇಲ್ಲಿವರೆಗೂ ಆಯ್ತು, ಇಲ್ಲಿಂದ ಇಲ್ಲಿವರೆಗೂ ಆಯ್ತು. ಸರಿ. ಈಗ ಶುದ್ಧವಾದ ರಕ್ತ ಇದಕ್ಕೆ ಸರಬರಾಜಾಗಬೇಕಾದ್ರೆ ಆಮ್ಲಜನಕ ಬೇಕು. ಆಮ್ಲಜನಕ ಎಲ್ಲಿಂದ ಬರುತ್ತೆ? ಹೊರಗಡೆ ಗಾಳಿಯಿಂದ ನಾವು ಮೂಗಿನ ಮೂಲಕ ತಗೊಳ್ತೀವಿ. ಗಾಳಿ ಎಲ್ಲಿದೆ? ಎಲ್ಲ ಕಡೆ ಹರಡಿದೆ ಗಾಳಿ. ಆಫ್ರಿಕಾದ ಗಾಳಿ, ಅಮೆರಿಕಾದ ಗಾಳಿ, ಇಂಡಿಯಾ ಗಾಳಿ ಸೆಪರೇಟ್ ಆಗಲ್ಲ, ಎಲ್ಲಾ ಕಡೆನೂ ಇದೆ. ಅಂದ್ರೆ ಏನಾಯ್ತು? ಇದು ಅಲ್ಲಿಗೆಲ್ಲ ಸಂಪರ್ಕವನ್ನ ಪಡೆದಿದೆ, ಅಲ್ಲಿ ತನಕನೂ ಇದೆ. ಆಮೇಲೆ ಇದನ್ನ ಹೀಗೆ ಮಾಡಿಸ್ಬೇಕಾದ್ರೆ ಆ ರಕ್ತದ ಮೂಲಕ ಶಕ್ತಿ ಬರ್ಬೇಕಲ್ಲ. ಶಕ್ತಿ ಬರ್ಬೇಕಾದ್ರೆ ಮಮ್ಮು ಊಟ ಮಾಡ್ಬೇಕಲ್ಲ. ಊಟ ಮಾಡದೇ ಇದ್ರೆ ಆಗಲ್ಲ, ಅಲ್ಲಾಡ್ಸಕ್ಕಾಗಲ್ಲ, ಸುಸ್ತೋ ಸುಸ್ತು. ಊಟ ಮಾಡ್ಬೇಕಾದ್ರೆ ಊಟ ಎಲ್ಲಿಂದ ಬರುತ್ತೆ? ಊಟ ಬರ್ಬೇಕಾದ್ರೆ ಪಂಚಭೂತಗಳು ಬೇಕೇ ಬೇಕು. ಎಲ್ಲ ಏನಾದ್ರೂ ಬೆಳಿಬೇಕಾದ್ರೆ ನಾವು ಅಕ್ಕಿನಾಗ್ಲಿ, ಈ ತೊಗರಿ ಬೇಳೆ, ಇನ್ನೊಂದು ಮತ್ತೊಂದು ಸೊಪ್ಪು ತರಕಾರಿ ಪ್ರತಿಯೊಂದು ಬೆಳಿಬೇಕಾದ್ರೂ ಎಲ್ಲ ಪಂಚಭೂತಗಳು ಬೇಕು. ಅಂದ್ರೆ ಏನಾಯ್ತು? ಈ ಕಿರುಬೆರಳು ಇಡೀ ವಿಶ್ವಕ್ಕೆ ಸೇರಿರುವಂಥದ್ದು, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ. ಅದು ಅದನ್ನೆಲ್ಲೂ ನೀವು ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಿರುಬೆರಳು ನಾನಿಷ್ಟೇ ಅಂತ ಅಂದ್ಕೊಳಕ್ ಆಗೋದೇ ಇಲ್ಲ. ನಾನ್ ಬೇರೆ, ನೀನ್ ಬೇರೆ, ನಾವನ್ ಬೇರೆ. ಈ ಕಿರುಬೆರಳೇ ಅನ್ಕೊಳಕ್ಕಾಗಲ್ಲ, ಇನ್ನು ನಾನ್ ಇಷ್ಟುದ್ದ ದೇಹ ಅನ್ಕೊಳಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಎಲ್ಲವೂ ಎಲ್ಲದಕ್ಕೂ ಸಂಪರ್ಕ ಪಡ್ಕೊಂಡಿದೆ. ಯಾರು ಸ್ವತಂತ್ರರಲ್ಲ, ನಾನ್ ಇಂಡಿಪೆಂಡೆಂಟ್. ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲಪ್ಪ, ನಾನು ಯಾವಾಗ್ಲೂ ನಂದೇ ಎಲ್ಲ ಮಾಡ್ಕೋತೀನಿ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಂತ ಎಷ್ಟೋ ಜನ ತುಂಬಾ ಜಂಬ ಕೊಚ್ಕೋತಾ ಇರ್ತಾರೆ. ಈಗ ಕಾಫಿ ಮಾಡೋದ್ರೆ ನೋಡಿದ್ವಿ, ಒಂದು ಕಾಫಿಗೆ ಎಷ್ಟು ಜನರ ಮೇಲೆ ಅವಲಂಬಿತವಾಗ್ಬೇಕು ನಾವು? ಕಾಫಿ ಬೆಳೆಗಾರರ ಮೇಲೆ ಅವಲಂಬಿತವಾಗಬೇಕು, ಸಕ್ಕರೆ ಬೆಳೆಗಾರರ ಮೇಲೆ ಅವಲಂಬಿತವಾಗಬೇಕು, ಹಸುವಿನ ಮೇಲೆ ಅವಲಂಬಿತರಾಗಬೇಕು, ಹಸು ಹಾಲು ಕರೆದು ಅವ್ರು ತರೋರು ಎಲ್ಲ, ಹೀಗೆ ಎಲ್ಲಾದ್ರ ಮೇಲೂ ಎಲ್ಲರೂ ಅವಲಂಬಿತರಾಗಲೇಬೇಕು. ಇಲ್ಲಿ ಅವಲಂಬನೆ ಇಲ್ಲದೆ ಏನು ನಡೆಯೋದೇ ಇಲ್ಲ. ನಾವು ಯಾವ ರೀತಿಯಲ್ಲೂ ಸ್ವತಂತ್ರರಲ್ಲ. ಹಾಗಾಗಿ ಆ ಸ್ವತಂತ್ರರು ನಾವು ಅನ್ನೋ ಒಂದು ಜಂಬ ಬೇಕಾಗಿಲ್ಲ. ಆಮೇಲೆ ಎಲ್ಲವೂ ಎಲ್ಲದಕ್ಕೂ ಸೇರಿರುವಂಥದ್ದು ಅಂದ್ರೆ ಆ ಒಂದು ವೈಶಾಲ್ಯತೆ ಅಷ್ಟೇ ಕಿರುದಲ್ಲ, ಪ್ರತಿಯೊಂದು ವಿಶಾಲವಾದ್ದು ಎಲ್ಲದರ ಜೊತೆಯಲ್ಲಿ ಸಂಪರ್ಕ ಪಡೆದಿದೆ ಅನ್ನೋ ಒಂದು ಭಾವನೆನೇ ಒಂದು ಆನಂದವನ್ನ ತರುತ್ತೆ, ಶಾಂತಿಯನ್ನ ತರುತ್ತೆ. ಹಾಗಾಗಿ ಈ ಕಿರು ಬೆರಳನ್ನ ತೋರಿಸೋದ್ರಿಂದ ಇದು ಒಂದು ಸಣ್ಣ ಪ್ರಕ್ರಿಯೆ, ಪುಟಾಣಿ ಪ್ರಕ್ರಿಯೆಯ ಮೂಲಕ ನಾವು ಎಲ್ಲರ ಒಂದಿಗೆ ಒಂದಾಗಿದ್ದೀವಿ. ವಸುಧೈವ ಕುಟುಂಬಕಂ ಅಂತ ಹೇಳ್ತಾರಲ್ಲ, ಅದನ್ನ ಈ ಕಿರು ಬೆರಳು ತೋರಿಸ್ತಾ ಇದೆ. ಎಲ್ಲರೂ ಸೇರಿರುವಂಥವ್ರು, ಯಾರು ಪ್ರತ್ಯೇಕ ಇಲ್ಲ. ಯಾಕೆ ಜಂಬ? ಯಾಕೆ ದೊಡ್ಡಸ್ತಿಕೆಗಳು?
ಯಾಕೆ ಕುಗ್ಗಿದ ಮನೋಭಾವ? ಏನು ಬೇಕಾಗಿಲ್ಲ, ಆರಾಮವಾಗಿ ಆನಂದವಾಗಿ ಇರಬೇಕು ಅಂತ ಹೇಳ್ತಾರೆ. ಇದು ಕಿರುಬೆರಳನ್ನ ತೋರಿಸುವಂಥ ಪ್ರಕ್ರಿಯೆ. ಮುಂದಿನದು ಅಸ್ತಿತ್ವ ಎಲ್ಲದರ ಹಿಂದೆಯೂ ಇದೆ ಅನ್ನುವಂಥ ಪ್ರಕ್ರಿಯೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಶರ್ಟಿನ ಉದಾಹರಣೆ ಕೊಡ್ತಾರೆ. ನೋಡ್ರಿ ಇದೇನ್ರಿ ಅಂತಾರೆ. ಶರ್ಟ್ ತೋರಿಸ್ತಾರೆ ಗುರುಗಳು. ಶರ್ಟು, ಈ ಶರ್ಟು ಯಾವುದರಿಂದ ಆಗಿದೆ ರೀ? ನೂಲಿನಿಂದ ಆಗಿದೆ ಅಲ್ವಾ? ಹೌದು. ಅದರಲ್ಲಿರೋದೇನು? ನೂಲು. ದಾರದಿಂದಾನೇ ಆ ಶರ್ಟ್ ಆಗಿರೋದು. ಅದನ್ನ ಎಲ್ಲರೂ ಅಂತ ಒಪ್ಕೊಂಡು. ನೂಲು ಶರ್ಟ್ ಏನ್ರಿ? ಇಲ್ಲ, ನೂಲು ಶರ್ಟ್ ಅಲ್ಲ, ನೂಲೆ. ಅಂದ್ರೆ ಏನಾಯ್ತು? ಈ ಶರ್ಟು ಅಂತ ಅನ್ನಿಸ್ಕೊಳ್ಳೋದು, ಇಲ್ಲೇನು ಆಕಾರ ಕಾಣಿಸ್ತಾ ಇದೆ, ಇದು ಶರ್ಟ್ ಅಲ್ಲದ ನೂಲಿನಿಂದ ಆಗಿದೆ. ಒಪ್ಕೊಂಡ್ರಾ? ಒಪ್ಕೊಂಡ್ರಿ. ಏನು ಅಲ್ಲೇನು ಏನ್ ಭಾರಿ ಇದು ಆಯ್ತು. ಇವಾಗ ನೂಲು ಯಾವ್ದ್ರಿಂದಾನೇ ಆಗಿದೆ? ನೂಲು ಹತ್ತಿಯಿಂದ. ಹತ್ತಿ ನೂಲೇನ್ರಿ? ಅಲ್ಲ, ಹತ್ತಿ ಹೆಂಗ್ ನೂಲು? ಹತ್ತಿ ಸರಿ. ಅಂದ್ರೆ ಏನಾಯ್ತು? ನೂಲಲ್ಲದ ಹತ್ತಿಯಿಂದ ಆಗಿದೆ. ಹೌದು. ಅಂದ್ರೆ ಏನಾಯ್ತು ಇವಾಗ? ಈ ಶರ್ಟು ಅನ್ನಿಸ್ಕೊಳ್ಳೋದು ಮೆಲ್ಲಿಗೆ ನೂಲ್ ತನಕ ಬಂತು, ಮೆಲ್ಲಿಗೆ ಹತ್ತಿ ತನಕ ಬಂತು ಸಂಪರ್ಕ. ಹತ್ತಿ ಎಲ್ಲಿಂದ ಬಂತು? ಹತ್ತಿ ಗಿಡದಿಂದ ಬಂತು. ಹತ್ತಿ ಗಿಡನೇ ಹತ್ತಿನ? ಗಿಡ ಹತ್ತಿ ಅಲ್ಲ, ಹತ್ತಿ ಅದರಲ್ಲಿ ಬಿಡುತ್ತೆ. ಸರಿ. ಅಂದ್ರೆ ಹತ್ತಿ ಅಲ್ಲದ ಗಿಡದಿಂದ ಆಗಿದೆ. ಹೌದು. ಇವಾಗ ಶರ್ಟ್ ಎಲ್ಲಿಗೆ ಬಂತು? ಹತ್ತಿ ಗಿಡದ ತನಕ ಬಂತು. ಹತ್ತಿ ಗಿಡ ಆಗೋದಕ್ಕೆ ಏನೇನ್ ಬೇಕು? ಪಂಚಭೂತಗಳು ಬೇಕು. ಗಾಳಿ ಬೇಕು, ನೀರು ಬೇಕು, ಬೆಳಕು ಬೇಕು, ಮಣ್ಣು ಬೇಕು, ಗೊಬ್ಬರ ಬೇಕು, ಎಲ್ಲ ಬೇಕಲ್ಲ. ಅಂದ್ರೆ ಏನಾಯ್ತು? ಆ ಪಂಚಭೂತಗಳು ಹತ್ತಿ ಗಿಡನ? ಅಲ್ಲ. ಅಂದ್ರೆ ಹತ್ತಿ ಗಿಡವಲ್ಲದ ಪಂಚಭೂತಗಳಿಂದ ಆಗಿದೆ. ಶರ್ಟು ಬಂತು ಪಂಚಭೂತಗಳ ತನಕ ಬಂತು. ಪಂಚಭೂತಗಳು ಯಾವುದರಿಂದ ಆಗಿದೆ? ಅಣುಪರಮಾಣುಗಳಿಂದ ಆಗಿದೆ. ಶರ್ಟು ಅಣುಪರಮಾಣುಗಳ ತನಕ ಬಂತು. ಅಣುಪರಮಾಣುಗಳು ಯಾವುದರಿಂದ ಆಗಿದೆ? ಶಕ್ತಿಯ ತರಂಗಗಳಿಂದ ಆಗಿದೆ. ಶರ್ಟು ಅಲ್ಲಿವರೆಗೂ ಬಂತು. ಶಕ್ತಿ ಎಲ್ಲಿಂದ ಬಂತು? ಸಾಕ್ಷಾತ್ ಶಿವನಿಂದ ಬಂತು, ಪರಮೇಶ್ವರನಿಂದ ಬಂತು, ಪರಬ್ರಹ್ಮನಿಂದ ಬಂತು, ಸತ್ ಚಿತ್ ಆನಂದ ಸ್ವರೂಪರಿಂದ ಬಂತು. ಆ ಅಸ್ತಿತ್ವ ಏನಿದೆ ಅದರಿಂದ ಬಂತು. ಅಂದ್ರೆ ಏನಾಯ್ತು? ನೋಡೋದಕ್ಕೆ ಶರ್ಟು, ಮೂಲ ಎಲ್ಲಿ? ಅಸ್ತಿತ್ವ. ಹಾಗಾಗಿ ಇಲ್ಲಿ ಯಾವ್ದ್ಯಾವ್ದು ಕಾಣಿಸ್ತಾ ಇದೆಯೋ ಪ್ರತಿಯೊಂದು ವಸ್ತುವು ಮೂಲದಲ್ಲಿ ಅಸ್ತಿತ್ವಕ್ಕೆ ಸೇರಿರುವಂಥದ್ದು. ಅದನ್ನ ಬೇರೆ 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 ಅಂತೀವಿ. ಈ ಲೋಟ ಬೇರೆ ಅಂತೀನಿ, ಪೆನ್ಸಿಲ್ ಬೇರೆ ಅಂತೀನಿ, ನಾನ್ ಬೇರೆ ಅಂತೀನಿ. ಎಲ್ಲಿ ಸಾಧ್ಯವಾಗುತ್ತೆ? ಎಲ್ಲವೂ ಅಸ್ತಿತ್ವದಿಂದಲೇ ಬಂದಿರುವಂಥವು. ಆ ಅಸ್ತಿತ್ವವೇ ಇದೆಲ್ಲವೂ ಆಗಿ ಕಂಡು ಬರ್ತಾ ಇದೆಯೇ ಹೊರತು ಇವಕ್ಕೆ ಯಾವಕ್ಕೂ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ. ನಾಮರೂಪಗಳು ಬದಲಾಗಬಹುದು. ಇವಾಗ ಒಂದು ಮರದ ತುಂಡು, ಆ ಮರದ ತುಂಡು ನಾವು ಬೆಂಕಿಗೆ ಹಾಕಿ ಸುಟ್ಟು ಬಿಟ್ರೆ ಮರದ ತುಂಡಿನ ಆಕಾರ ಹೋಯ್ತು, ಆದ್ರೆ ಅದು ಬೂದಿಯ ಆಕಾರದಲ್ಲಿ ಉಳ್ಕೊಡುತ್ತೆ ಅದರ ಅಸ್ತಿತ್ವ. ಬೂದಿನ ತಗೊಂಡು ಹೋಗಿ ನಾವು ನೀರಿನಲ್ಲಿ ಕದರಿದ್ವಿ, ಮಣ್ಣಿಗೆ ಸೇರಿಸ್ಬಿಟ್ವಿ, ಮಣ್ಣಿನ ಜೊತೆ ಸೇರಿ ಹೋಯ್ತು, ಬೂದಿಯ ಅಸ್ತಿತ್ವ ಹೋಯ್ತು, ಮಣ್ಣಾಗಿ ಉಳ್ಕೊಳ್ತು. ಆ ಮಣ್ಣು ಒಂದು ಗಿಡಕ್ಕೆ ಗೊಬ್ಬರವಾಯ್ತು, ಬೂದಿ ಜೊತೆ ಸೇರಿರುವಂಥ ಮಣ್ಣು ಗೊಬ್ಬರದ ರೂಪ ತಗೊಳ್ತದೆ. ಆ ಗೊಬ್ಬರದಿಂದ ಆ ಗಿಡ ಬಂತು, ಆ ಗಿಡದಲ್ಲಿ ಹಣ್ಣುಗಳು ಬಂತು, ಆ ಹಣ್ಣುಗಳ ರೂಪದಲ್ಲಿ ಬಂತದು. ಈ ರೀತಿಯಲ್ಲಿ ಅಸ್ತಿತ್ವ, ಈ ಪರಿಮಿತವಾದ ಅಸ್ತಿತ್ವಗಳು ರೂಪ ಬದಲಾವಣೆ ಹೊಂದುತ್ತಾ ಇರುತ್ತವೆ, ಆದರೆ ಅಸ್ತಿತ್ವ ಹೋಗೋದಿಲ್ಲ, ನಾಶವಾಗೋದಿಲ್ಲ.
ಆ ಇರೋದು ಆ ನಾಶವಾಗದ ಅಪರಿಮಿತವಾದ ಅಸ್ತಿತ್ವ ಮಾತ್ರವೇ. ಅದೇ ಸತ್ಯ, ಅದೇ ನೀನು ಅಂತ ಹೇಳ್ತಾರೆ. ಹೀಗೆ ಒಂದು ಷರಟಿನ ಉದಾಹರಣೆಯ ಮೂಲಕ, ಅತ್ಯಂತ ಸರಳವಾದ ಷರಟಿನ ಉದಾಹರಣೆ ಮೂಲಕ ಆ ಅಪರಿಮಿತವಾದ ಅಸ್ತಿತ್ವದ ಕಡೆಗೆ ನಮ್ಮ ದೃಷ್ಟಿಯನ್ನ ತೆಗೆದುಕೊಂಡು ಹೋಗ್ತಾರೆ. ಈ ರೀತಿಯಲ್ಲಿ ಇದು ಇವತ್ತಿಗೆ ಸ್ವಲ್ಪ ಪ್ರಕ್ರಿಯೆಗಳನ್ನ ತಗೊಂಡಿದ್ದೀವಿ. ಈಗ ಸಮಯ ಆಗ್ತಾ ಬಂತು. ಮತ್ತೆ ಮುಂದಿನ ಉಪನ್ಯಾಸದಲ್ಲಿ ಇನ್ನೂ ಹಲವಾರು ಈ ಆತ್ಮವಿಚಾರ ಪ್ರಕ್ರಿಯೆಗಳನ್ನು ನೋಡೋಣ. ಆಮೇಲೆ ಸಮಯ ಇದ್ದರೆ ಯುಕ್ತಿರೂಪ ಪ್ರಕ್ರಿಯೆಗಳಿಗೆ ಹೋಗೋಣ. ಈ ರೀತಿಯಲ್ಲಿ ನಮ್ಮ ಸದ್ಗುರುಗಳು ಅತ್ಯಂತ ಸರಳವಾದ ಉದಾಹರಣೆಗಳ ಮೂಲಕ ಆ ಸಚ್ಚಿತ್ ಆನಂದ ಸ್ವರೂಪದ ದರ್ಶನವನ್ನ ನಮಗೆ ಮಾಡಿಸ್ತಾರೆ. ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ.